ಜ್ಞಾನ ಕೈವಲ್ಯ ಪದ್ಧತಿಯ ಜ್ಞಾನ ಪ್ರತಿಪಾದನಾ ಸ್ಥಳದಲ್ಲಿ ಈಗ 48ನೇ ಪದ. ಇಲ್ಲಿಂದ ನಿಧಿಧ್ಯಾಸನ ಪ್ರಾರಂಭ. ನೋಡಿ ತಿಳಿದು ಅನುಗುಣ ಯೋಗ ಅನುಸಂಧಾನವನೇ ಮಾಡುತ್ತೀರೆ, ಮುಕ್ತಿ ಸುಖ ಸಿದ್ಧಿಯಹುದು. ಅಂದ್ರೆ ಈ ಮುಂದೆ ಹೇಳುವ ನಿಧಿಧ್ಯಾಸನದ ಪಂಚಯೋಗಗಳನ್ನ ಉಪನಿಷತ್ ಮೊದಲಾದ ಗ್ರಂಥಗಳಲ್ಲಿ ಇಲ್ಲಿ ನೋಡಿ ತಿಳಿದು ಅಂದ. ನೋಡಿ ಅಂದ್ರೆ ಏನ್ ನೋಡಿ? ಏನ್ ನೋಡಿ ಅಂದ್ರೆ ಸಿನಿಮಾ ನೋಡೇನ? ಶ್ರುತಿಗಳನ್ನ ನೋಡಿ. ಮತ್ತು ತಿಳಿದ ಅಂದ್ರೆ ಏನು? ಆ ಉಪನಿಷತ್ತುಗಳ ಅರ್ಥವನ್ನು ಗುರುಮುಖದಿಂದ ಅವ ಕೇಳಿ ತಿಳಿದು. ಹೀಗೆ ನೋಡಿ ಮತ್ತು ತಿಳಿದು ಅಲ್ಲದೆ ಅನುಗುಣ ಯೋಗ ಅನುಸಂಧಾನವನ್ನೇ ಮಾಡುತ್ತಿದೆ. ಅದಕ್ಕನುಸಾರವಾಗಿ ಸ್ವಸ್ವರೂಪಾನುಸಂಧಾನ ರೂಪ ಬ್ರಹ್ಮಾಕಾರ ವೃತ್ತಿಯನ್ನ ಮಾಡ್ತಾ ಇರುವುದೇ ನಿಧಿಧ್ಯಾಸನ ಅಂತ ಹೇಳಲ್ಪಡ್ತದೆ. ಈ ರೀತಿ ಮಾಡೋಣದ್ರಿಂದ ಏನು ಪ್ರಯೋಜನ ಆಕೈತಿ ಅಂದ್ರ, ವಿಪರೀತ ಭಾವನೆ ಅನ್ನೋದು ಏನೈತಲ್ಲ, ವಿಪರೀತ ಭಾವನೆ. ವಿಪರೀತ ಭಾವನೆ ಏನದು? ವಿಪರೀತ ಭಾವನೆ ಅಂದ್ರೆ ವಿಪರೀತ ಭಾವನೆ. ಮತ್ತೆ ವಿಪರೀತ ಭಾವನೆ ಅಂದ್ರೆ ಈ ದೇಹವೇ ನಾ, ಜಗತ್ತು ಸತ್ಯ. ನಿಮ್ಗೆ ತಿಳಿಯೋದು ವಿಪರೀತ ಭಾವನೆ ಹೇಳ್ಕೊಂಡು ಬಂದ್ವಿ. ಹೌದು. ಅದಕ್ಕೆ ದೇಹಾದಿಗಳಲ್ಲಿ ಆತ್ಮಬುದ್ಧಿ, ಜಗತ್ತಿನಲ್ಲಿ ಸತ್ಯತ್ವ ಬುದ್ಧಿಗೇನ ವಿಪರೀತ ಭಾವನೆ ಅಂತಾರೆ. ಈ ವಿಪರೀತ ಭಾವನಾ ಈ ರೀತಿ ನಾವು ಏನದ ಯಾವ ಉಪನಿಷತ್ ಮೊದಲಾದ ವೇದಾಂತ ಗ್ರಂಥಗಳಲ್ಲಿ ನೋಡಿ ಅದರ ಅರ್ಥವನ್ನು ಗುರುಮುಖದಿಂದ ಕೇಳಿ ತಿಳಿದು ಈ ರೀತಿ ನಾವು ಅದನ್ನ ಅನುಸಂಧಾನ ಸ್ವಸ್ವರೂಪಾನುಸಂಧಾನವನ್ನು ಮಾಡ್ತಾ ಇದ್ದರೆ ಅದು ನಿಧಿಧ್ಯಾಸನ ಅಂತ ಹೇಳಲ್ಪಡ್ತೈತಿ. ಈ ನಿಧಿಧ್ಯಾಸನ ಹೀಗೆ ಮಾಡೋಣದ್ರಿಂದ ಈ ವಿಪರೀತ ಭಾವನಾ ಹೋಗುತ್ತದೆ, ನಿವೃತ್ತಿಯಾಗುತ್ತದೆ. ನಿವೃತ್ತಿಯಾಗಿ ಅಖಂಡ ಆನಂದ ಸ್ವರೂಪ ಲಕ್ಷಣ ಮುಕ್ತಿ ಅಂತಕ್ಕಂಥದ್ದು ನಮಗ ಮುಕ್ತಿ ಸುಖ ಸಿದ್ಧಿಯಹುದು. ಆ ಮೋಕ್ಷ ಸುಖ ನಮಗ ಪ್ರಾಪ್ತಿಯಾಗ್ತೈತಿ ಅಂತ ಹೇಳಿದ್ರು. ಇನ್ನು ಮೇಲೆ ಆ ಆತ್ಮ ಅಂತೂ ಗೊತ್ತಿಲ್ಲ. ಹೌದು. ಅದಕ್ಕೆ ಅವ ಹೆಂಗದಾನು ಅಂದ್ರೆ ಅವ ಎಲ್ಲಕ್ಕಿಂತ ಸಣ್ಣದಕ್ಕಿಂತ ಸಣ್ಣವದನು, ದೊಡ್ಡದಕ್ಕಿಂತ ದೊಡ್ಡವನ, ಸಣ್ಣದಕ್ಕಿಂತ ಸಣ್ಣವ, ದೊಡ್ಡದಕ್ಕಿಂತ ದೊಡ್ಡವ. ಅದನ್ನೇ ಶ್ರುತಿ ಏನಂತ ಹೇಳ್ತತಿ? ಅಣೋರಣೀಯಾನ ಮಹತೋ ಮಹಿಯಾನ್ ಅಂತ ಹೇಳ್ತತಿ. ಯಾವ್ದದು ಹೇಳೋದು? ಅದು ಕಠೋಪನಿಷತ್ತು. ಕಠೋಪನಿಷತ್ತಿನ 1ನೇ ಅಧ್ಯಾಯದೊಳಗನೆ ಬರ್ತದೆ. 1:2:20 ಅಣೋರಣೀಯಾನ್ ಮಹತೋ ಮಹಿಯಾನ್ ಆತ್ಮಾಸ್ಯ ಜಂತೋ ನಿಹಿತೋ ಗುಹಾಯಾಮ್ ಅಂತ ಹಿಂಗೆ ಬಂದದಲ್ಲಿ. ಕಠೋಪನಿಷತ್ತಿನಲ್ಲಿ ಏನಂತ ಬಂದದ? ಆತ್ಮ ಅಸ್ಯ ಜಂತೋ ನಿಹಿತೋ ಗುಹಾಯಾಮ್ ಅಂದ್ರೆ ಅಸ್ಯ ಜಂತೋ ಈ ಜೀವಿಗಳ ಗುಹಾಯಾಮ್ ನಿಹಿತೋ. ಗುಹಾಯಾಮ್ ಅಂದ್ರೆ ಈ ಹೃದಯದಲ್ಲಿ ಇರ್ತಕ್ಕಂಥ ಆತ್ಮ ಅವ ಹೆಂಗದಾನು? ಕಥಮಸ್ತಿ ಅಂದ್ರೆ
ಅಣೋರಣೀಯಾನ್ ಮಹತೋ ಮಹಿಯಾನ್ ಅಸ್ತಿ. ಅಣಿವಿಗಿಂತ ಅಣು ಆಗಿದ್ದಾನೆ. ಮಹತ್ ಅಂದ್ರೆ ದೊಡ್ಡದಕ್ಕಿಂತ ದೊಡ್ಡದಾಗಿದ್ದಾನೆ. ಮೀನು ಗೊತ್ತೈತಿ? ಮೀನು ಗೊತ್ತೈತಿ? ಮೀನ ಅದರಂತ ಸಣ್ಣದು ಯಾವುದಿಲ್ಲ, ಅಷ್ಟು ಸಣ್ಣ ಹಿಂಗೆ ಕೂದಲಗತೆ ಇರ್ತೈತಿ ಹುಟ್ಟುವಾಗ. ಸತ್ಯವ್ರತನ ಕೈಯಾಗ ಬಂದಿತ್ತು ನೋಡಿ, ಇಲ್ಲ ಏನ್ ಹೇಳ್ತಾ ಇದ್ದೀವಿ ಅಂದ್ರೆ ಮೀನ ಸಣ್ಣದಕ್ಕಿಂತ ಸಣ್ಣದಿರ್ತೈತಿ, ಕೂದಲು ಎಳೆಯಷ್ಟು ಹಿಡ್ದಾಡ್ದಿರ್ತೈತಿ. ಹಿಡ್ದಾಡು 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 ಅಂದ್ರ ಈ ನಮ್ಮ ಭವನ ದಟ್ಟ ಇರ್ತೈತೇನು? ಭವನ ಪವನ್ ಎಲ್ಲಿ? ಅದಕ್ಕಿಂತಲೂ ದೊಡ್ಡದು. ಅದಕ್ಕೆ ನಾ ಹಿಂದೆ ಹೇಳಿದ್ವಿ ಮಚ್ಲಿಪಟ್ಟಣ, ಹೌದಿಲ್ಲ? ಮಚ್ಲಿಪಟ್ಟಣ ತೊಯ್ತು ಅಂತ. ಅಲ್ಲಿ ಅವ ಒಬ್ಬ ಮೀನ ಹಿಡಿದು ಅದರ ಕಣ್ಣು ಐತಲ್ಲ, ಇದು ಕಣ್ಣು ಗುಡ್ಡಿ, ಆ ಒಳಗಿನ ಗುಡ್ಡಿ ತೆಗೆದು ಇದೇನು ಕಿಂಡಿ ಬೀಳ್ತೈತಿಲ್ಲ, ಅದನ್ನ ಊರು ಅಗಸಿ ಬಾಗಲ ಹಚ್ಚಿದತ್ತ. ಅದ್ರಾಗ ಮೋಟ್ರ್ ಗಾಡಿ ಓಡಾಡೋದು, ಅದ್ರ ಕಣ್ಣಾಗ ಮೋಟ್ರ್ ಗಾಡಿ ಓಡಾಡ್ತೈತಿ ಅಂದ್ರೆ ಮತ್ತೆ ಆ ಮೀನ್ ಈ ರೀತಿ ಅಷ್ಟು ದೊಡ್ಡದಿರ್ತೈತಿ. ಒಂದೊಂದು ಹಡಗು ಇಷ್ಟು ದೊಡ್ಡ ಇರ್ತಾವ. ಈ ಜಮಖಂಡಿ ಊರ ಮನಿ ಮಾರ ಅವ್ರ ಏನ್ ಇದ್ದದ್ದು ಕಲ್ಲು ಮಣ್ಣು ಅವ್ರನ್ನ ಎಲ್ಲಾ ತಗೊಂಡ ಹೋಗ್ತೈತಿ. ಅಂತಿಂತ ದೊಡ್ಡ ಜಹಾಜ್ ಅಂತಾರ ಅವ್ರು. ಅದನ್ನ ಮುಂದೆ ಬಂದು ಹಿಂಗ ತರಿಗ್ ಬಿಡ್ತೈತಿ. ಕಂಡಾಬಿಡಿ ದೊಡ್ಡದಿರ್ತೈತಿ. ಹಿಂಗಾದ ಒಳಗ ಇಲ್ಲಿ ತಿರುಗಾಡ್ಬೇಕಾದ್ರೆ ಹಿಂಗೆ ಈ ಕಡೆ ಅಂಬೇಡ್ಕರ್ ಸರ್ಕಲ್, ಈ ಕಡೆ ಬಸವೇಶ್ವರ ಸರ್ಕಲ್, ಹಿಂಗೆಲ್ಲ ಇಟ್ಟೆಲ್ಲ ಅದ್ರ ಒಳಗಾದ. ಹಿಂಗೆ ಇಟ್ಟು ದೊಡ್ಡದಿರ್ತೈತಿ. ಅದು ಹಿಂಗೆ 2-3 ಮಜ್ಲಿ ಹಿಂಗೆ ಮ್ಯಾಲಿನೂ ಇರ್ತೈತಿ. ಅಂತ ಅದನ್ನ ಬರೇ ಬರೇ ಇಟ್ಟು ಮಾಡಿತಂದ್ರನ್ನ ಅದು ಒಟ್ಟು ಶಕ್ತಿಶಾಲಿ ಹೋಗೋದನ್ನು ನಿಂದಿಸ್ಬಿಡ್ತೈತಿ. ನಾವು ಅಷ್ಟು ದೊಡ್ಡದು ಇರ್ತಾವ. ಅವರು ಉಸ್ಕಿನ ಚೀಲ ಅವು ಇವು ಇಂಥವೆಲ್ಲ ಒಳಗಿಟ್ಟಿರ್ತಾರೆ. ಹೊಸದಿತ್ತಂದ್ರೆ ಹಂಗೆ ಮಾಡ್ತೈತೆ ಅದು. ಅವಾಗ ಅವ್ರು ಏನು ಮಾಡ್ತಾರೆ, ಅವು ಉಸುಕ್ ತುಂಬಿದ ಚೀಲ ಧಡೆಲ್ಲ ನೀರಾಗ ಉಗಿತಾರೆ. ಅಲ್ಲಿದು ಓಡಿ ಬಂದ ಕೈ ಏನೋ ಬತ್ತು ನಾನು ತಿನ್ನೋದು ತಿಳ್ಕಿ ಈ ಕಡೆ ಬಂದ್ಬಿಡ್ತೈತೆ. ಅಡಿಗಾಡಿ ಮುಂದತ್ತಾರೆ ಹಿಂಗೆ. ಅದಕ್ಕೆ ಮೀನಿನಂತೆ ಹೇಗ ಸಣ್ಣದಕ್ಕಿಂತ ಸಣ್ಣದು, ದೊಡ್ಡದಕ್ಕಿಂತ ದೊಡ್ಡದು, ಹಾಗೆ ಆತ್ಮ ಅಣೋರಣೀಯಾನ್ ಮಹತೋ ಮಹಿಯಾನ್ ಅಂತ ಹೇಳಿದ್ರಿಂದ ಅವ ಸಣ್ಣದಕ್ಕಿಂತಲೂ ಸಣ್ಣವದನ, ದೊಡ್ಡದಕ್ಕಿಂತಲೂ ದೊಡ್ಡವದನ ಅಂತ ಹೇಳಿದ್ರು. ಅದು ಹೆಂಗ ಅದಾನ ಸಣ್ಣದಕ್ಕಿಂತ ಸಣ್ಣವ, ಅದು ದೊಡ್ಡದಕ್ಕಿಂತ ದೊಡ್ಡವ ಹೆಂಗ ಅದಾನು ಅಂತ ಕೇಳಿದ್ರಿ. ಸಣ್ಣದಕ್ಕಿಂತ ಸಣ್ಣವದನು, ದೊಡ್ಡದಕ್ಕಿಂತ ದೊಡ್ಡವ ಹೆಂಗದನವ ಅಂತ ಕೇಳಿದ್ರೆ ಈಗ ಹೇಳ್ತಾರು. ಅನಿಲ ಸಿಖಿ ಹೃದಯ ತನುಗ್ರಹ ನಗರ ದೇಶ ಲೋಕ ನಿಕಾಯದೊಡನೆ ಪರಿವಿಡಿದು ಅಡರಿ ಮೇಲೆ ಘನ ಪರಂ ಜ್ಯೋತಿಯೋಳು ಮನವಳಿದಿಹುದೇ ಸ್ಥೂಲವೆನಿಪುದು. ಅದು ಪಲ್ಲಟವಾಗಿ ಸೂಕ್ಷ್ಮಯೋಗ ಅಂತೆ ಹೇಳಿದರು. ಏನಂತಾರು ಅಂದ್ರ
ಇಲ್ಲಿ ಸ್ವಲ್ಪ ಅವರು ತಮ್ಮ ಈ ಪ್ರಾಚೀನ ಸಲುವಾಗಿ ಹಿಂದೊಂದು ಮಾಡ್ಕೊಂಡಾರ ಅಕ್ಷರಗಳನ್ನು. ಅನಿಲ ಸಿಕ್ಕಿ ತಗೊಂಡು ಹೃದಯ ತಗೊಂಡಾರ. ಯಾಕಂದ್ರೆ ಈ ಪ್ರಾಸ್ ಕಟ್ಟಿ ನಿಜಗುಂಡ್ರು ಒಂದು ಇದು ಕವಿತಾ ಇದು ಮಾಡ್ತಾರೆ. ಪ್ರಾಸಿಗೆ ಎರಡನೇ ಅಕ್ಷರ ಅದ ಬರಬೇಕು ಅಂತ ನೇಮ ಅದ. ಅದಕ್ಕೆ ಅನಿಲ ನಿ ಕನಿಕಾಯದೊಡನೆ ಘನ ಎರಡನೇದು ವೆನಿಪ ಹಿಂಗ ನೀ ತೋಳು ಜೋಡಿಸೋ ಸಲುವಾಗಿ ಮೊದಲು ಏನು ಬರಬೇಕಾಗಿತ್ತು? ಹೃದಯ ಬರಬೇಕಾಗಿತ್ತು ಲೆಕ್ಕದ ಪ್ರಾಚೀನ ಸಲುವಾಗಿ. ಆದರೂ ಅದು ಸಂಸ್ಕೃತದಲ್ಲೇ ಆಗಲಿ ಮತ್ತು ಇಲ್ಲೇ ಆಗಲಿ ಪದ್ಯಗಳಲ್ಲಿ ಶ್ಲೋಕಗಳಲ್ಲಿ ಅವಕೂರ್ಣ ಪದಚ್ಛೇದ ಮಾಡಿ ಅನ್ವಯ ಮಾಡ್ಕೋಬೇಕು ಅಂತ ನಿಯಮ. ಆ ಪ್ರಕಾರ ಹೃದಯ ತನು ಗ್ರಹ ನಗರ ದೇಶ ಲೋಕ ಆಮೇಲೆ ಮತ್ತೆ ಯಾರು ಸಿಕ್ಕಿ ಅನಿಲ ಅವ ಮುಂದೆ ಯಾರು ಬಿಟ್ಟಾರ ಏನು ಅದ ಆಕಾಶ ಮತ್ತು ಆಪ್ ಅಂದ್ರೆ ಜಲ ಇವು. ಅರ್ಥಾರ್ಥ ಈ ಹೃದಯ ಆತ್ಮ ಎಲ್ಲಿದಾನಪ್ಪ? ಇಲ್ಲ ಇಲ್ಲಿ ಇಲ್ಲಿ ಇಲ್ಲ. ಅದಕ್ಕೆ ನಾ ಎದಿಗೆ ಕೈ ಹಚ್ಕೋತಾನ ಅವ, ಹೌದಿಲ್ಲ? ಎಲ್ಲಿ ಕೈ ಹಚ್ಕೋತಾನ? ಎದಿಗೆ ಕೈ ಹಚ್ಕೋತಾನ. ಅದಕ್ಕೆ ಅಂದರೆ ಆ ಹೃದಯ ತನು ಗ್ರಹ ನಗರ ಲೋಕನಿಕಾಯದೊಡನೆ ಅಂತ ಹಿಂಗ ಆತ್ಮ ಹೃದಯದೊಳಗದ. ಹೃದಯ ಎಲ್ಲೈತಿಪ್ಪ? ದೇಹದಾಗೈತಿ. ದೇಹ ಎಲ್ಲೈತಿ? ಮನೆಯಾಗೈತಿ. ಮನೆ ಎಲ್ಲೈತಿ? ಊರಾಗೈತಿ. ಊರು ಎಲ್ಲೈತಿ? ಈ ದೇಶದಾಗೈತಿ, ಹೌದಿಲ್ಲ? ಈ ದೇಶ ಎಲ್ಲೈತಿ? ಭೂಮಿ ಮ್ಯಾಗ ಐತಿ. ಭೂಮಿ ಎಲ್ಲೈತಿ? ಸುಡುಗಾಡ್ದಾಗೈತಿ. ಭಾಳ ಮಂದಿ ನಿಂತು ಬಿಡ್ತಾರೆ. ಭೂಮಿ ಎಲ್ಲಿತ್ತು ಅಂದ್ರೆ ಎಲ್ಲಿ ಹೇಳ್ಬೇಕು ಅಂತೇಳಿ. ಭೂಮಿ ನೀರಾಗೈತಿ. ನೀರ ಬೆಂಕಿಯಾಗೈತಿ. ತೂವ ಬೆಂಕಿ ಗಾಳಿಯಾಗೈತಿ. ಗಾಳಿ ಆಕಾಶದಾಗೈತಿ. ಆಕಾಶ ಎಲ್ಲೈತಿ? ಸಿದ್ಧಾರೂಢ ಗುರುಗಳು ಅಂದ್ರೆ ವೀರಭದ್ರ ಸ್ವಾಮಿ ಇಲ್ಲೇ ಗಡ್ಬಡಿಸಿದ. ಅಯ್ಯಪ್ಪ ಮತ್ತೆ ಅದಕ್ಕೆ ಅಂದ್ರೆ ಇವು ಈ ಆಕಾಶನು ಎಲ್ಲೈತಿ ಅಂದ್ರ ಆತ್ಮನಲ್ಲಿ ಅಂತ ಹೇಳ್ಬೇಕಾಗ. ಯಾಕೆ ಹೇಳ್ಬೇಕು? ಯಾಕೆ ಹೇಳ್ಬೇಕಂದ್ರೆ ತೈತ್ರಿಯ ಉಪನಿಷತ್ ಹೇಳಿತಂಗ ಏನಂತ? ತಸ್ಮಾದ್ವಾಯೇ ತಸ್ಮಾದಾತ್ಮನ ಆಕಾಶ ಸಂಭೂತ ಅಂತ ಹೇಳಿ ನಿಜಗೊಂಡ್ರು ಹೇಳ್ಯಾರ. ಅದೆಲ್ಲ ಏನು ಹೇಳ? ಗಗನಾದಿಗಳು ತನ್ನೊಳಗೆದ ಕಾರಣದಿಂದೇ ಮಿಗೆ ಪೂರ್ಣ ಪದ ಮಿಂತು ಬಗೆ ಶಂಭುಲಿಂಗವೇ ಅಂತ ಹೇಳ್ಯಾರ 9ನೇ ಪದ್ಯದಾಗ. ಗಗನಾದಿಗಳು ಅಂದ್ರೆ ಆಕಾಶಾದಿಗಳು ತನ್ನೋಳು ಒಗೆದ ಕಾರಣದಿಂದ ಅಂದ್ರೆ ತನ್ನಿಂದ ಹುಟ್ಟ್ಯಾವು ಅಂದಮೇಲೆ ಮತ್ತೆ ಇದನ್ನ ಹಡದದ್ದು ಅದು ಎಷ್ಟು ದೊಡ್ಡದಿರ್ಬೇಕು. ಹೌದು. ಮತ್ತೆ ಆದ್ದರಿಂದ ಈ ರೀತಿ ವಿಚಾರ ಮಾಡಿದ್ರ ಅದಕ್ಕೆ ಅವರು ಒಂದು ಹಿಂಗ ಇದು ಮಾಡಿದ್ರ ಅದು ಪರಿವಿಡಿದಡರಿ ಮೇಲೆ ಅಂದ್ರ ಕ್ರಮವಾಗಿನ ಒಂದಕ್ಕಿಂತ ಒಂದು ದೊಡ್ಡದನ್ನ ಗ್ರಹಿಸ್ತಾ ಹೋಗ್ಬೇಕು. ಹಿಂಗ ಹೃದಯಕ್ಕಿಂತಲೂ ಹೃದಯ ಅತ್ಯಂತ ಸಣ್ಣದೈತಿ. ಆ ಹೃದಯದಾಗ ಅವ ಇರ್ತಾನ ಗಬ್ರು. ಎಲ್ಲಿರ್ತಾನು? ಈ ಹೃದಯದಾಗಿರ್ತಾನ. ಹೃದಯದಾಗ ಹೆಂಗಿರ್ತಾನು ಅಂತ ಅಂದ್ರೆ ಮತ್ತೆ ಅದೇ ಕಠೋಪನಿಷತ್ತು ಅಂತ ಹೇಳ್ತೈತೆ ಅವನ ಬಗ್ಗೆನ. ಏನಂತ? ಅಂಗುಷ್ಟ ಮಾತ್ರ ಪುರುಷೋ ಅಂತರಾತ್ಮ
ಸದಾ ಜನಾನಾಂ ಹೃದಯೇ ಸನ್ನಿವಿಷ್ಟಃ. ಅಂಗುಷ್ಟ ಮಾತ್ರ ಪುರುಷೋ ಅಂತರಾತ್ಮ. ಅಂತರಾತ್ಮ ಅವ ಎಷ್ಟದನಂದ್ರೆ ಅಂಗುಷ್ಟದಷ್ಟದಾನು ಅಂತ ಹೇಳ್ತೈತಿ. ಆ ಅಂಗುಷ್ಟದಷ್ಟು ಇದ್ದಂಥ ಪುರುಷೋ ಅಂತರಾತ್ಮ ಸದಾ ಜನಾನಾಂ ಅಂದ್ರೆ ಈ ಜನರ ಜೀವಿಗಳ ಹೃದಯ ಸನ್ನಿವಿಷ್ಟ, ಈ ಹೃದಯದಲ್ಲಿ ಅದು ಇರ್ತೈತಿ ಅಂತ ಹಿಂಗೆ ಹೇಳೈತಿ. ಅದು ಒಂಜರ ಸುಮ್ಮ ಬಹಳಷ್ಟು ತೀರ ಸಣ್ಣ ತೋದು ನಿಮ್ಗೆ ಗೊತ್ತಾಗತ್ತಿಲ್ವ ಅಂತೇಳಿ ಅದು ಅಂಗುಷ್ಟ ಮಾತ್ರ ಪುರುಷೋ ಅಂತರಾತ್ಮ ಅಂತ ಹೇಳ್ಕೊಂಬಂದೈತಿ. ಅದು ವಾಸ್ತವಿಕ ನೋಡ್ಬೇಕಂದ್ರ ಈ ಟಿ.ಬಿ ಅದಾಗಿರ್ತಾವಲ್ಲ, ಟಿ.ಬಿ ರೋಗ ಗೊತ್ತೈತಿಲ್ಲ ನಿಮ್ಗೆ? ಟಿ.ಬಿ ರೋಗ ಗೊತ್ತೈತಿ. ಟಿ.ಬಿ ರೋಗ ಅದ್ರ ಜಂತುಗಳು ಗೊತ್ತೈತೆ. ಟಿ.ಬಿ ರೋಗದ ಜಂತುಗಳು ಅವ ಟಿ.ಬಿ ಅಂದ್ಕೂಡಿ ಅವಾಗ ಕೆಮ್ಮತ್ತತಿ. ಏನಾಕತಿ? ಕೆಮ್ಮತತಿ, ಉರಿ ಬರ್ತಾವು, ಹಿಂಗೆಲ್ಲ. ಅವ ಕೆಮ್ಮದಂದ್ರ ಆ ಕೆಮ್ಮಿನ ಗಾಳಿ ಕೂಡ ಅವು ಹೊರಗೆ ಹಾರ್ತಿರ್ತಾವ. ಕಾಣ್ತಾವ ನಿಮ್ಗೆ? ಆ ಜೀವಿನ ಕಾಣಂಗಿಲ್ಲ ಅದ. ಈ ಜೀವ ಜಂತುಗಳು ಎಷ್ಟು ಸೂಕ್ಷ್ಮದವು, ಅದ ಕಾಣಂಗಿಲ್ಲ ಅಂದ್ರೆ ಮತ್ತು ಅದರ ಒಳಗ ಅದು ದೇಹ ಐತೆ ಅದ್ರದ. ಆ ದೇಹದೊಳಗ ಮತ್ತೆಲ್ಲ ಅದು ಹೃದಯ, ಅದರ ಹೃದಯದಾಗುವ ಅದಾನು ಅಂದ್ರೆ ಆ ಜಂತುನ ಕಾಣಂಗಿಲ್ಲ ಅದು. ಅಂದ್ರೆ ಮತ್ತೆ ಎಷ್ಟು ಸೂಕ್ಷ್ಮತೀನಿ ಈ ರೀತಿ ಅದಾನ. ಅದಕ್ಕೆ ಅಷ್ಟು ಸೂಕ್ಷ್ಮ ನಿಮ್ಗೆ ಗೊತ್ತಾಗತ್ತಿಲ್ಲ. ಎಲ್ಲ ಸುಮ್ಮ ಜರ ದಮ್ಮಾಗಿ ಹೇಳೋಣ ಅಂತ ಹೇಳಿ ಅಂಗುಷ್ಟ ಮಾತ್ರ ಪುರುಷೋ ಅಂತರಾತ್ಮ ಅಂತ ಕಠೋಪನಿಷತ್ತು ಹೇಳೈತಿ. ಈ ರೀತಿ ಆ ಆತ್ಮ ಅದು ಹೃದಯದೊಳಗೆ ಐತಿ. ಹೃದಯ ಅಂತೋತಿ ಸಾಣದು, ಯಾಕಂದ್ರೆ ಈ ದೇಹದೊಳಗೆ ಅದೈತಿ. ಇನ್ನು ಅದಕ್ಕಿಂತ ಏನು ಈ ದೇಹ ಮನಿ ಹಿಂಗೆ ಒಂಜಾರ ಏನೇನು ಅದರ ದೊಡ್ಡದು ಮಾಡ್ಕೊತ ಹೋಗ್ಬೇಕು ಹಿಂಗೆ, ಅದಿಲ್ಲ? ದೊಡ್ಡದ ಮನಿ ಎಲ್ಲದ ಊರಾಗ, ಊರು ಎಲ್ಲದ ದೇಶದಾಗ, ದೇಶ ಭೂಮಿ ಮ್ಯಾಗ, ಭೂಮಿ ಜಲದಲ್ಲಿ ಜಲ, ಅಗ್ನಿಯಲ್ಲಿ ಅಗ್ನಿ, ವಾಯುವಿನಲ್ಲಿ ವಾಯು, ಆಕಾಶದಲ್ಲಿ ಆಕಾಶ, ಆತ್ಮನಲ್ಲಿ. ಈ ರೀತಿ ಆಕಾಶಾದಿ ಭೂತ ಭೌತಿಕ ಪ್ರಪಂಚವೆಲ್ಲ ಎಲ್ಲಿದೆ ಅಂದ್ರೆ ಸ್ವಯಂ ಪ್ರಕಾಶನಾದ ಆತ್ಮನಲ್ಲಿ ಇದೆ ಅಂತ ಹೇಳ್ಯಾರ. ಸ್ವಯಂ ಪ್ರಕಾಶನಾದ ಆತ್ಮನಲ್ಲಿ ಏನೈತಿ? ಏನೈತಿ? ಹುಚ್ಚ ಬರೇ ಆಕಾಶಕ್ಕೆ ಈ ಸಂಪೂರ್ಣ ಪಂಚಭೂತಗಳು, ಆ ಪಂಚಭೂತಗಳಿಂದ ಆದ ಈ ಭೌತಿಕ ಜಗತ್, ಆಲ್ ವರ್ಲ್ಡ್, ವಿಶ್ವಾಂತರ 14 ಲೋಕಗಳಿಂದ ಕೂಡಿದ ಬ್ರಹ್ಮಾಂಡ ತರಲ್ಲ ಇವೆಲ್ಲ ಎಲ್ಲೈತಿ? ಯಾಕಂದ್ರೆ ವಿಶ್ವಂ ದರ್ಪಣ ದೃಶ್ಯಮಾನ ನಗರಿ ತುಲ್ಯಂ ನಿಜಾಂತರ್ಗತಂ. ಎಲ್ಲಿ? ನಿಜಾಂತರ್ಗತಂ, ನನ್ನ ಆತ್ಮನ ಅಂತರ್ಗತ ಐತಿ ಇದು, ಈ ಜಗತ್ತೆಲ್ಲ. ನಮ್ಗರ ಹೊರ ಕಾಣಿಸತ್, ನೀವು ಒಳಗೈತಿ ಅಂತಿ. ಪಶ್ಯನ್ನಾತ್ಮನಿ ಮಾಯಾ ಬಹಿರೋದ್ಭೂತಂ. ಮಾಯಾ ಮೂಲಕವಾಗಿ ನೀನು ಹೊರ ಕಾಣ್ಲಾಗತೈತಿ, ಅದ ಐತಿ ಒಳಗೆ. ಅದು ಹೆಂಗಿರ್ತೈತಿ ಒಳಗೆ ಅಂದ್ರೆ ಯಥಾ ನಿದ್ರೆಯ, ಕನಸಿನ್ಯಾಗ ಜನ ಜಾತ್ರೆ, ಇಡೀ ಜಾತ್ರೆನ ಒಳಗೆ ತೋರ್ತೈತಿ. ನೀ ಯಾರ ತಿಳ್ಕೋತಿ ಜಾತ್ರೆಯಾಗ ನಾ ಹೋಗಿದ್ನಿ ಅಂತೇಳಿ. ಜಾತ್ರೆಯಾಗ ನೀ ಹೋಗಿದ್ದು
ಏನ್ ಜಾತ್ರೆಯಿಂದ ನೀನ್ ಒಳಗೆ ಬಂದಿತ್ತೋ? ಆದ್ದರಿಂದ ನೀ ಭಾಳ ದೊಡ್ಡವದಿ ಅಂತ. ಹೀಗೆ ಅದಕ್ಕೆ ಅದನ್ನೇ ಕನ್ನಡದಲ್ಲಿ ಜಗವು ಕನ್ನಡಿಯೊಳಗೆ ತೋರುವ ನಗರದಂದದಿ ತನ್ನೊಳಿರ್ಪುದು. ಎಲ್ಲಿರ್ಪುದು? ತನ್ನೊಳಿರ್ಪುದು. ಬಗೆ ಕನಸಿನ ತೆರದಿ ಮಾಯದಿ ಹೊರಗೆ ತೋರುವುದು. ಬಗೆದು ನೋಡಲು ಜ್ಞಾನ ಕಾಲದೋಳು ಒಗೆದು ತೋರ್ಪನು ತಾನೇ ಒಬ್ಬನೇ. ಜಗದ ಶ್ರೀ ಗುರು ದಕ್ಷಿಣಾಮೂರ್ತಿಂಗೆ ನಮಿಸುವನು ಅಂತ ಹಿಂಗೆ ಹೇಳ್ಕೊಂಬ. ತನ್ನೊಳು ತನ್ನಲ್ಲಿ ಜಗತ್ತೆಲ್ಲ ತೋರ್ತೈತಿ. ಕನ್ನಡ್ಯಾಗ ಹಂಗೆಲ್ಲ ಊರನ್ನು ತೋರ್ತೈತಿ ಹಂಗೆ. ಆ ರೀತಿ ಅದಕ್ಕೆ ಆತ್ಮ ದೊಡ್ಡದಕ್ಕಿಂತ ದೊಡ್ಡವದಾನ. ಹಿಂಗೆ ಅದನ್ನು ವ್ಯಾಪಕ ಮಾಡ್ಕೋತ ಹೋಗ್ಯಾರ ಒಂದು ಕ್ರಮದಿಂದ. ದೊಡ್ಡದಕ್ಕಿಂತ ದೊಡ್ಡದು ಹೆಂಗೆ ಅದಾನು ಅಂದ್ರೆ ಈ ರೀತಿ ಆಕಾಶಕ್ಕಿಂತಲೂ ಆತ್ಮ ದೊಡ್ಡವ. ಯಾಕಂದ್ರೆ ಆಕಾಶವತ್ ಸರ್ವಗತಶ್ಚ ನಿತ್ಯ ಅಂತ ಶ್ರುತಿ ಹೇಳ್ತು. ಆದ್ದರಿಂದ ಮಹಾವ್ಯಾಪಕ ಸ್ವಯಂ ಪ್ರಕಾಶ ರೂಪನೇ ತಾನಾಗಿದ್ದಾನೆ. ಮತ್ತೆ ಹೆಂಗದನವ? ಅಷ್ಟು ವ್ಯಾಪಕ ದೊಡ್ಡವದನ ಸ್ವಯಂ ಪ್ರಕಾಶದ. ಸ್ವಯಂ ಪ್ರಕಾಶ ಅಂದ್ರೆ ಅವೇದ್ಯತ್ವೇ ಸತಿ ಅಪರೋಕ್ಷತ್ವಂ ಸ್ವಯಂ ಪ್ರಕಾಶತ್ವಂ ಅಂತ ಹೇಳ್ಕೊಂಬಂದಾರ. ಈ ರೀತಿ ನಾ ಹಿಂಗದೇನಿ ಅಂತ ತಿಳ್ಕೊಂಡು, ಹೆಂಗದೇನಿ? ಹಿಂಗದೇನಿ. ಹಿಂಗದೇನಿ ಅಂದ್ರೆ ಹೆಂಗದೇನಿ? ಇಟ್ಟರೆ ನಮ್ಗೆ ಗೊತ್ತೈತಿ ಇಲ್ಲಿ ಅದಾನ ಆತ್ಮ. ಇಲ್ಲಿ ಅದಾನಂದ್ರ ಈ ದೇಹದಾಗ, ಈ ದೇಹ ಐತಿ ಹೃದಯದಾಗ ಅದಾನ. ಹೃದಯ ದೇಹದಾಗ ಐತಿ. ಹಿಂಗೆ ಮನಿ, ನೆಲ, ಭೂಮಿ, ಆಕಾಶ ತನಕ ಹಿಂಗೆ ಹೋಗಿ ಆಕಾಶವು ಕೂಡ ಆತ್ಮನಲ್ಲಿ ಐತೈತಿ. ಹಿಂಗೆಲ್ಲ ಇಡೀ ಬ್ರಹ್ಮಾಂಡವನ್ನೆಲ್ಲ ಒಳಕೊಂಡು ಅದು ಸ್ವಯಂ ಪ್ರಕಾಶವಾಗಿ ನಿಂತು ಬಿಟ್ಟದು. ಹಿಂಗದಾನು ಅಂತೇಳಿ ಈ ರೀತಿ ಸ್ವಯಂ ಪ್ರಕಾಶ ರೂಪನೇ ತಾನಾಗಿರುವೆನೆಂದು ಈ ರೀತಿ ಚಿಂತನೆ ಮಾಡೋದು. ಚಿಂತೆ ಮಾಡೋದಲ್ಲ, ಚಿಂತನೆ ಮಾಡೋದು. ಚಿಂತೆ ಮಾಡೋದನ್ನ ಮಾತ್ರ ಏನಾರ ಮಾಡಿ ಚಿಂತನೆ ಮಾಡೋದು. ಅದಕ್ಕೇನಂತಾರು ಅಂದ್ರ ಆಕಾಶ ದೊಡ್ಡದೈತೆ ಅನ್ನೋದು ನಮಗೆ ಗೊತ್ತಾಯ್ತು. ಹೌದು, ಆಕಾಶವು ಕೂಡ ಅವನಿಂದ ಹುಟ್ಟೈತಿ. ಆಕಾಶಕ್ಕಿಂತಲೂ ವ್ಯಾಪಕನಾಗಿ ಪರಿಪೂರ್ಣನಾಗಿ ನಾನಿದ್ದೇನೆ ಅಂತ ಹಿಂಗೆ ಚಿಂತನೆ ಮಾಡೋದು. ಸ್ವಯಂ ಪ್ರಕಾಶ ಸ್ವರೂಪ ಅಂದೇನೆ ಮತ್ತು ವ್ಯಾಪಕ ಪರಿಪೂರ್ಣದೇನೆ ಅಂತ ಈ ರೀತಿ ಚಿಂತನೆ ಮಾಡುವುದಕ್ಕನ ಸ್ಥೂಲ ಯೋಗ ಅಂದ್ರೆ. ಸ್ಥೂಲ ಅಂದ್ರೆ ದೊಡ್ಡ. ಹಿಂಗೆ ಅವನು ಮಹತೋ ಮಹಿಯಾನ್ ಅನ್ನೋದು ಹೇಳಿದ್ರೆ ಈಗ. ಇನ್ನ ವೆನಿಪೂದು ಅದು ಮುಂದೆ ಅಲ್ಲಿ ಏನಂತಾರೋ, ವೆನಿಪೂದು ಅದು ಪಲ್ಲಟವಾಗೇ ಸೂಕ್ಷ್ಮ ಯೋಗ ಅಂತ ಕೊನೆಗೆ ಹೇಳಿದರು. ಅದು ಈ ಕಡೆ ಅಲ್ತಾನ ವಾದಿವೆ ಮತ್ತು ವಾದವ್ರು ತಿರುಗಿ ಬರ್ಬೇಕಿಲ್ಲ, ಬರ್ಬೇಕಿಲ್ಲ. ಇನ್ನು ಅಲ್ಲಿದು ಹೊಳ್ಳ, ಇನ್ನು ಅಲ್ಲಿದು ಹೊಳ್ಳಿ ಕಮ್ ಯು ರಿಟರ್ನ್, ಹೊಳ್ಳಿ ತಿರುಗಿ ಬಾ. ನಿಚ್ಚಿಣಿಕೆ ಏರೇನ, ನಿಚ್ಚಿಣಿಕೆ ಹೇಳ್ಕೋತ ಏನಂದ್ರೆ ಮತ್ತೆ ಹೆಂಗೆ ಏರೇನು ಹಂಗೆ ಹೇಳ್ಕೊತ ಬರ್ಬೇಕಿಲ್ಲ. ಹೆಂಗೆ ಬಾ ಏನು ಅದು ಪಲ್ಲಟವಾಗಿ ಅಂದ್ರೆ ಈ ರೀತಿ ಹೇಳ್ಕೋತ ಹೋದ್ರೆ ಇಳ್ಕೋತ ಬರೋದು. ಅಲ್ಲಿಂದ ಅಂದ್ರೆ ಹೃದಯ ಸೂಕ್ಷ್ಮ ಇತ್ತು. ಸೂಕ್ಷ್ಮವಾದ ಮನಸ್ಸಿನಲ್ಲಿ ಅತಿ ಸೂಕ್ಷ್ಮವಾಗಿ ಅವ ಆತ್ಮ ಅದಾನು. ಮನಸ್ಸು ಅದು ಇಟ್ಟು ಸೂಕ್ಷ್ಮ ಐತಿ, ಅದನ್ನ ಕೈಲೇನು ಹಿಡ್ಯಾಕ್ ಬರಂಗಿಲ್ಲ. ಹೌದಿಲ್ಲ? ಮನುಷ್ಯನ ಕಣ್ಣಿನಿಂದ ನೋಡ್ಲಾಕ್ಕೂ ಬರಂಗಿಲ್ಲ. ಅದು ದೇಹದಲ್ಲಿದ್ದು ಸಂಕಲ್ಪ ವಿಕಲ್ಪ ವ್ಯವಹಾರ ಮಾಡ್ತೈತಿ. ಏನದು? ಮನಸ್ಸು.
ಇಂಥ ಮನಸ್ಸನ್ನು ಯಾವ ಆತ್ಮ ಅವ ಅರಿತಾನದನ್ನು, ಇಂಥ ಮನಸ್ಸನ್ನು ಅರಿತಾನೆ. ಎಲ್ಲಿದ್ದ ಅರಿತಾನೆ? ಎಲ್ಲಿದ್ದ ಅರಿತಾನೆ? ಮನದೋಳು ಶಿವ ತಾನು ಮನೆ ಮಾಡಿಕೊಂಡಿಯ, ಮನವರಿಯದ ಕಳ್ಳತನವಿಲ್ಲವಲ್ಲ ಅಂತಾರೆ ಅದಕ್ಕೆ. ಮನದೋಳು ಶಿವ ತಾನು ಮನೆ ಮಾಡಿಕೊಂಡಿಯ ನೋಡಲ್ಲಿ. ಅದು ಮನಸ್ಸಂತೂ ಕಂಡಾಪಟ್ಟಿ ಸಾಣದೈತಿ, ಸೂಕ್ಷ್ಮ ಐತಿ. ಯಾವ ಇಂದ್ರಿಯಗಳಿಗೂ ಕೂಡ ಕಾಣಂಗಿಲ್ಲ ಅದು, ಹೌದಿಲ್ಲ? ಇಂಥ ಮನುಷ್ಯನೊಳಗೂ ಅವ ಸೂಕ್ಷ್ಮವಾಗಿ ಮನೆ ಮಾಡ್ಕೊಂಡದನ್ನತ್ ಮತ್ತದ್ರಾಗೆ. ಅದಕ್ಕಾಗಿ ಈ ರೀತಿ ಮನಸ್ಸನ್ನು ಕೂಡ ಯಾವ ಆತ್ಮ ಅರಿತಾನೋ ಅದು ಮನಸ್ಸಿನಿಂದ ಮತ್ತೆ ನಾವು ಅರಿಸಿಕೊಳ್ಳುವುದಿಲ್ಲ, ತಿಳಿಸ್ಕೊಳ್ಳುವುದಿಲ್ಲ. ಎನ್ ಮನಸ ನ ಮನುತೆ ಏನಾಹುರ್ ಮನೋಮತಂ ತದೇವ ಬ್ರಹ್ಮತ್ವಂ ವಿದ್ಧಿ ನೇದಂ ಯದಿದಮುಪಾಸತೆ ಅಂತ ಕೇನುಪನಿಷತ್ ಹೇಳ್ತಾರೆ. ಈ ರೀತಿ ಆದ್ರಿಂದ ಸೂಕ್ಷ್ಮವಾದ ಮನಸ್ಸಿಗಿಂತಲೂ ಆತ್ಮ ಅತಿ ಸೂಕ್ಷ್ಮನಾಗಿದ್ದಾನೆ ಅಂತ ತಿಳ್ಕೊಂಡು ಶ್ರುತಿ ಸೂಕ್ಷ್ಮ ಸೂಕ್ಷ್ಮ ತರಮಿತಿ ಅಂತ ಹೇಳ್ತಾರೆ. ಆದ್ದರಿಂದ ಅಪರೋಕ್ಷನಾದ ಆತ್ಮನು ದೊಡ್ಡದಕ್ಕೆ ದೊಡ್ಡದಾಗಿ ಚಿಕ್ಕದಕ್ಕೆ ಚಿಕ್ಕದಾಗಿಯೂ ಇರುವನೆಂಬ ಭಾವ. ಆಕಾಶ ಅಂತೂ ಅದು ಸಾಮಾನ್ಯ. ಈ ಮಹಾಮೇರು ಪರ್ವತ ಏನು ಮಾಡ್ತೀವಿ, ಇಡೀ ಜಗತ್ತಿಗಿಂತಲೂ ದೊಡ್ಡದೈತಿ, ಹೌದಿಲ್ಲ? ಯಾಕಂದ್ರೆ ಜಗತ್ತಿನ ಯಾವುದೋ ಕೋನ್ಯಾಗ ಹೋದ್ರು, ಮೂಲಿಗೆ ಹೋದ್ರೂ ನೀ ಎಲ್ಲಿರು, ಬಾಂಬೆಗೆ ಹೋಗಿ, ಅಮೇರಿಕಕ್ಕೆ ಹೋಗಿ, ಎಲ್ಲಿ ಹೋಗಿ ಹೋಗಿ, ಅದ ಆಕಾಶ ಐತಿ, ಹೌದಿಲ್ಲ? ಎಷ್ಟು ದೊಡ್ಡದೈತಿ ಅದು. ಮತ್ತು ಅದು ಸಾಣದ ಎಟ್ಟೈತಿ ಅಂದ್ರೂ ಇದು ಸೊಳ್ಳೆ ಗೊತ್ತೈತಿ ನಿನಗೆ? ಸೊಳ್ಳೆ ಸೊಳ್ಳೆ ಅಂದ್ರೆ ಏನು ಡಾಮ್ ಐತಿರಿ, ಏನೈತಿರಿ? ಟೋರ್ಟೈಸ್, ಮಚ್ಚರ್, ಹಿಂದಿಯೊಳಗೆ ಮಚ್ಚರ್ ತರ. ಇಲ್ಲಿ ಇಲ್ಲಿ ಕಡಿತಾವಲ್ಲ, ಇದು ನಾವು ಗಂಟು ಬೀಳ್ತೈತೆ ನೋಡಿವೆ, ಅದು ಸೊಳ್ಳೆ. ಸೊಳ್ಳೆರ ಮೊದಲ ಸಾಣದ ಅದು, ಹೌದಾ? ಆ ಸೊಳ್ಳೆಗೆ ಹಾನಿಗತಿ ಸೊಂಡೆ ಐತಿ, ಗೊತ್ತಿಲ್ಲ? ಅದು ಇಲ್ಲಿ ನಮ್ಮ ದೇಹದೊಳಗೆ ಅದು ಚುಸ್ತತಿ. ಎಲ್ಲಿ ಚುಸ್ತತಿ? ಎಲ್ಲಿ ಬೇಕಾದಲ್ಲಿ ಚುಸ್ತತಿನ? ಈ ಕೂದಲು ರೋಗ ಮತ್ತು ಏನದಾವಲ್ಲ ಅಲ್ಲಿ ಆ ಕೂದಲು ಐತಿ, ಅದು ಆ ಜಾಗದಾಗ ಅದ್ರ ಮಗ್ಲಾಗ ಅಲ್ಲೇ ಚುಸ್ತತಿ ಅದು. ಅದು ಚುಚ್ಚಿ ಅದ್ರ ಒಳಗಿಂದ ರಕ್ತ ಹೇರ್ಕೋತೈತೆ ಅಂದ್ರೆ ಪೊಳ್ಳೈತಿ ಇಲ್ಲದ. ಪೊಳ್ಳಿದ್ದಾಗ ಮತ್ತು ಆ ರಕ್ತ ಒಳಗೆ ಹೀರ್ಕೊಳಕ್ ಬರ್ತೈತೆ ಅದಕ್ಕೆ. ಅಂದ ಮೇಲೆ ಆ ಸೊಳ್ಳಿನ ಸಾಣದೈತೆ ಅದು. ಅದ್ರದ್ದು ಚುಚ್ಚು ಮುಖ ಅದ್ರದ್ದು ಅದು ಎಷ್ಟು ಸಾಣದೈತಿ, ಆದ್ರೆ ನಮ್ಗೆ ಕಾಣಂಗಿಲ್ಲ. ಅದ್ರಾಗು ಮತ್ತೆ ಪೊಳ್ಳೈತಿಲ್ಲೋ, ಆಕಾಶ ಐತಿ ನೋಡಿ ಅದ್ರಾಗು. ಅಂದ್ರೆ ಆಕಾಶ ಇಡೀ ಬ್ರಹ್ಮಾಂಡವನ್ನೆಲ್ಲ ಒಳಗೆ ಇಟ್ಕೊಂಡು ಕುಟ್ಟತಿ, ಇಟ್ಟು ದೊಡ್ಡದೈತಿ. ಮತ್ತು ಸಾಣದಂದ್ರೆ ಆ ಸೊಳ್ಳಿ ಇದು ಏನು ಸೊಂಡಿಗತಿ ಬಾಯಿ ಐತಿಲ್ಲ ಅದು, ಆ ಸೂಜಿಗತಿ ಇರ್ತೈತಿ, ಅದ್ರಾಗೂ ಆಕಾಶ ಐತಿ, ಅಷ್ಟು ಸಣ್ಣ ಐತಿ. ಹಂಗೆ ಆದ್ದರಿಂದ ಆ ರೀತಿ ಸಣ್ಣದಕ್ಕಿಂತಲೂ ಸಣ್ಣದ ಆಕಾಶ ಐತಿ. ಅದರಂತೆ ಸ್ವಯಂ ಪ್ರಕಾಶನಾದ ಆತ್ಮ ಆಕಾಶಕ್ಕಿಂತ ದೊಡ್ಡವದಾನಂದ್ರೆ ವ್ಯಾಪಕ ಅದಾನು. ಮನಸ್ಸಿನಿಗಿಂತಲೂ ಅವ ಸಣ್ಣವ ಅಂದ್ರೆ ಸೂಕ್ಷ್ಮದಾನು ಅಂತೇಳಿ ಹೇಳಿದಂತೆ. ಹೀಗೆ ಹೇಳೋದ್ರಿಂದ ತಾನು ವ್ಯಾಪಕ ಅದಾನು, ಅತ್ಯಂತ ಸೂಕ್ಷ್ಮನೂ ಅದಾನು ಅಂತ ಹೇಳ್ದಂಗೆ ಆತು. ನಾನು ಸೂಕ್ಷ್ಮನೂ ವ್ಯಾಪಕನೂ ಸ್ವಯಂ ಪ್ರಕಾಶನೂ ಇರುವೆನೆಂದು ತಿಳಿದು ಈ ರೀತಿ ಸ್ವರೂಪಾಕಾರ ವೃತ್ತಿಯನ್ನು ಮಾಡಿ
ಈ ರೀತಿ ಮಾಡೋದು ಅದಕ್ಕೇನಂತಾರು? ಈ ರೀತಿ ನಾ ಸೂಕ್ಷ್ಮಕ್ಕಿಂತಲೂ ಸೂಕ್ಷ್ಮನಾಗೆ ಆತ್ಮನಾದ ನಾನಿದ್ದೇನೆ ಅಂತ ಹಿಂಗ ತಿಳಿದು ಮಾಡುವುದೇ ಇಲ್ಲಿ ಸೂಕ್ಷ್ಮ ಯೋಗ ಅಂತ ಹೇಳ್ತಾರೆ. ಇದಕ್ಕೆ ಸೂಕ್ಷ್ಮ ಯೋಗ. ನಾ ಇಷ್ಟು ಸೂಕ್ಷ್ಮಕ್ಕಿಂತಲೂ ಸೂಕ್ಷ್ಮವಾಗಿ ನಾನು ಇದ್ದೇನೆ ಅಂತ ಹಿಂಗೆ ತಿಳಿದು ಅದರ ಚಿಂತನೆ ಮಾಡೋದು ಇದಕ್ಕೆ ಸೂಕ್ಷ್ಮ ಯೋಗ ಅಂತ. ಅಲ್ಲದೆ ಸೂಕ್ಷ್ಮತಾ ವ್ಯಾಪಕತಾ ಗಂಧಾದೇರುತ್ತರೋತ್ತರಂ ಪ್ರತ್ಯಗಾತ್ಮಾವಸಾನೇಷು ಪೂರ್ವ ಪ್ರಹಾಣತಃ ಅಂತ ಐತಿ. ಎಲ್ಲೈತಿ? ಅಂದರೆ ಸೂಕ್ಷ್ಮತಾ ವ್ಯಾಪಕತಾ ಜ್ಞೇಯೇ ಗಂಧಾದೇರುತ್ತರೋತ್ತರಂ ಪ್ರತ್ಯಗಾತ್ಮಾವಸಾನೇಷು ಪೂರ್ವ ಪ್ರಹಾಣತಃ ಅಂತ ಇದು ಜಗದ್ಗುರು ಶಂಕರಾಚಾರ್ಯರು ಬರೆದಂತ ಉಪದೇಶ ಸಾಹಸ್ರಿ ಎನ್ನು ಗ್ರಂಥದಾಗಿಂದ ಇದಿದು ಮಾತು ತಿಳಿತು. ಅಲ್ಲಿ ಅವರು ಏನು ಹೇಳ್ಯಾರ ಇದನ್ನ ಅಂದ್ರ ಸೂಕ್ಷ್ಮತಾ ವ್ಯಾಪಕತಾ ಜ್ಞೇಯೇ ಗಂಧಾದೇರುತ್ತರೋತ್ತರಂ. ಗಂಧಾದೇರುತ್ತರೋತ್ತರಂ ಅಂದ್ರ ಇಲ್ಲಿ ಒಂದಕ್ಕಿಂತ ಒಂದು ಸೂಕ್ಷ್ಮದವು ಮತ್ತು ವ್ಯಾಪಕದವು ಅನ್ನೋದು ಹೇಳ್ತಾರ ಅವರು. ಒಂದಕ್ಕಿಂತ ಒಂದು ಸೂಕ್ಷ್ಮದವು ಮತ್ತು ವ್ಯಾಪಕದವು ಅಂತಂದ್ರೆ ಹೇಗದವು? ಗಂಧಾದೇರುತ್ತರೋತ್ತರ ಮತ್ತು ಗೊತ್ತದ ಗಂಧಾದೇರುತ್ತರೋತ್ತರಂ ಅಂದ್ರೆ ಗಂಧ ಎಲ್ಲೈತಿ? ಗ್ರಾಣೇಂದ್ರಿಯ ಗ್ರಾಹ್ಯೋ ಗುಣ ಗಂಧ ಪೃಥ್ವಿ ಮಾತ್ರ ವೃತ್ತಿ ಅಂತ ಹಿಂಗೈತಿ. ಏನು? ಗ್ರಾಣೇಂದ್ರಿಯ ಗ್ರಾಹ್ಯೋ ಗುಣ ಪೃಥ್ವಿ ಮಾತ್ರ ವೃತ್ತಿ. ಈ ಗ್ರಾಣ ಇಂದ್ರಿಯದಿಂದ ಯಾವ ಗ್ರಹಿಸಲ್ಪಟ್ಟಂಥ ಗುಣ ಐತಿ ಅದಕ್ಕೆ ಗಂಧ ಅಂತಾರೆ. ಅದು ಎಲ್ಲೈತಿ ಅಂದ್ರೆ ಎಲ್ಲೈತಿ? ಪೃಥ್ವಿ ಮಾತ್ರ ಪದ ಐತಿ. ಅದ್ರ ಮಾತ್ರ ಅಂದ್ರೆ ಮತ್ತೊಂದು ಕಡೆ ಇಲ್ಲ ಅಂತ ಅರ್ಥ. ಬರೇ ಭೂಮಿಯಲ್ಲಿ ಗಂಧ ಗುಣ ಐತಿ, ಏನೊಂದ್ ಕಡೆ ಇಲ್ಲ. ಇದನ್ನ ಯಾಕೆ ಹೇಳಿದ್ರು ಅಂದ್ರ ಇವು ಗಂಧಾದೇರು ಉತ್ತರೋತ್ತರಂ ಮತ್ತು ಒಂದು ಮುಂದೆ ಪದ ಐತಿಲ್ಲ, ಇದಕ್ಕೆ ಅಲ್ಲಿ ಉಪದೇಶ ಶಾಸ್ತ್ರಿ ಒಳಗೆ ಅದರ ವಿಸ್ತಾರ ಐತಿ. ಅಂದ್ರೆ ಆ ಗಂಧ ಗುಣ ಅನ್ನೋದು ಏನೈತಿಲ್ಲ, ಗಂಧ ಗುಣ ನಾವು ಈ ಪೃಥ್ವಿಯನ್ನ ಅರಿತೀವಿ. ಪೃಥ್ವಿ 5 ಇಂದ್ರಿಯಗಳಿಗೆ ವಿಷಯ ಆಕೈತೆ. ಏನು? 5 ಇಂದ್ರಿಯಗಳಿಗೆ ವಿಷಯ ಆಕೈತಿ. ಯಾಕಂದ್ರೆ ಅದರಲ್ಲಿ ಶಬ್ದ ಐತಿ, ಸ್ಪರ್ಶ ಐತಿ, ರೂಪ ಐತಿ, ರಸ ಐತಿ, ಗಂಧ ಐತಿ. ಉತ್ತರೋತ್ತರಂ ಇನ್ನು ಮುಂದೆ ಹೋದ್ರೆ ಅದು ಮತ್ತೆ ಇದಕ್ಕಿಂತ ಸೂಕ್ಷ್ಮ ಐತಿ. ಅಂದ್ರ ಅದು ಮತ್ತ ಜಲದಲ್ಲಿ ಹೋದಿ ಅಂದ್ರ, ಜಲಕ್ಕೆ ಹೋದಿ ಅಂದ್ರ ಜಲದಲ್ಲಿ ಅದು ಒಂದ್ ಇಂದ್ರಿಯ ವಿಷಯ ಆಗೋದಿಲ್ಲ. ಯಾಕಂದ್ರೆ ಇದಕ್ಕಿಂತ ಸೂಕ್ಷ್ಮ ಐತಿ, ಅದರಲ್ಲಿ ಗಂಧ ಇಲ್ಲ, ಹಿಂಗೆ ಹೇಳ್ತೈತಿ. ಅದಕ್ಕಿಂತ ಮತ್ತೆ ಉತ್ತರೋತ್ತರಂ ಅಂದ್ರ ಅದು ಮುಂದನಿ ಅಗ್ನಿಗೆ ಹೋದಿ ಅಂತಂದ್ರ ಅಲ್ಲಿ ಎರಡು ಗುಣ ಇಲ್ಲ, ಗಂಧ ಮತ್ತು ರಸ ಇಲ್ಲ.
ಆದ್ದರಿಂದ ಅದು ಘ್ರಾಣೇಂದ್ರಿಗೆ ಜೀವೇಂದ್ರಿಗೆ ಅಗ್ನಿ ವಿಷಯ ಇಲ್ಲ, ಅದಕ್ಕಿಂತ ಸೂಕ್ಷ್ಮ ಆಯ್ತು ಅದು. ಹಿಂಗ ಗುಣಗಳ ದೃಷ್ಟಿಯಿಂದನೂ ಇದು ಸೂಕ್ಷ್ಮ ಅಂತ ಹಿಂಗೆ ಹೇಳ್ಕೊತ ಹೋಗೈತಿ. ಒಂದೊಂದು ಕಡಿಮೆ ಹಾಕೋತ ಹೋಗ್ಬಿಡ್ತಾವ ಗುಣಗಳು. ಶಬ್ದ ಸ್ಪರ್ಶ ರೂಪರಸ ಗಂಧ ಅಂದ್ರೆ ಮೊಟ್ಟ ಮೊದಲು ಆಕಾಶದಲ್ಲಿ ಶಬ್ದ ಗುಣ ಐತಿ, ವಾಯುವಿನಲ್ಲಿ ಶಬ್ದ ಸ್ಪರ್ಶ ಎರಡದಾವ, ಅಗ್ನಿಯಲ್ಲಿ ಶಬ್ದ ಸ್ಪರ್ಶ ರೂಪ ಐತಿ, ಜಲದಲ್ಲಿ ಶಬ್ದ ಸ್ಪರ್ಶ ರೂಪ ರಸ ಐತಿ, ಪೃಥ್ವಿಯಲ್ಲಿ ಶಬ್ದ ಸ್ಪರ್ಶ ರೂಪ ರಸ ಗಂಧ ಐತಿ. ಹೌದಿಲ್ಲ? ಹಿಂದಕ್ಕೆ ಉತ್ತರೋತ್ತರ ಮಂತ್ ಹಿಂಗೆ ಹಾದೆ ಅಂದ್ರೆ ಒಂದೊಂದು ಕಡಿಮೆ ಹಾಕೋತ ಎಂಟ್ರ ಮಗ್ಗಿಕತೆ ಹಂಗೆ ಹೋಗಿ ಅಲ್ಲಿ ಆಕಾಶದಲ್ಲಿ ಒಂದೇ ಗುಣ ಬಂದ್ಬಿಡ್ತೈತಿ. ಅದಕ್ಕೆ ಆಕಾಶ ತೀರ ಸೂಕ್ಷ್ಮ ಐತಿ, ವ್ಯಾಪಕ ಹಿಂಗೆ ಹೇಳ್ಕೊತ ಹೋಗ್ಯಾರ. ಮತ್ತು ಇನ್ನೊಂದು ದೃಷ್ಟಿಯಿಂದ ನಾವು ನೋಡಿದ್ರೆ ಭೂಮಿಯನ್ನ ನಾವು ಈ ಬಟ್ಟೆಯಲ್ಲಿ ಹಾಕಿ ಗಂಟ ಕಟ್ಟಬಹುದು. ಹೌದಿಲ್ಲ? ಕಟ್ಟ. ಆದರೆ ನೀರನ್ನು ಈ ಬಟ್ಟೆಯಲ್ಲಿ ಹಾಕಿ ಕಟ್ಟಲಿಕ್ಕೆ ಬರುವುದಿಲ್ಲ. ಯಾಕೆ? ಅದು ಸೂಕ್ಷ್ಮ ಐತಿ. ಮತ್ತು ಸೂಕ್ಷ್ಮ ಐತಿ ಅಂತ ಅರ್ಬಿ ಒಳಗಿನ ಸೂರ್ ಹೋಗ್ತೈತಿ, ಮತ್ತು ವ್ಯಾಪಕ ಐತಿ ಅಂತ ಪುರಾಣದಾಗ 10 ಪಟ್ಟು ಹೆಚ್ಚಿಗೆ ಐತಿ ಭೂಮಿಗಿಂತ ನೀರು ಅಂತ ಹೇಳ್ಯಾರ. ಇನ್ನ ಆ ನೀರಿನಕ್ಕಿಂತಲೂ ಅಗ್ನಿ ಅತಿ ಸೂಕ್ಷ್ಮ ಐತಿ ಮತ್ತು ವ್ಯಾಪಕ ಐತಿ. ಯಾಕೆ ಅಂದ್ರ ಅಗ್ನಿ ಇದನ್ನ ಅರಿಬ್ಯಾಗ ಹಾಕಿ ಕಟ್ಲಾಕರ ಬತ್ತ ಇಲ್ಲ, ಇದು ಭೂಮಿ ಆದ್ರ ನೀರಿನ ಕಟ್ಲಾಕ ಬರಂಗಿಲ್ಲ ಅಂದ್ರ. ಹೌದಿಲ್ಲ? ನೀರಿನ ಅರಿಬ್ಯಾಗ ಕಟ್ಲಿಲ್ಲ ಅಂದ್ರೆ ಕೊಡದಾಗ ಹಾಕ್ತೀವಿ. ಗೊತ್ತಿಲ್ಲ? ಗೊತ್ತಿಲ್ಲ? ನೀರು ಕೊಡದಾಗ ಹಾಕ್ತಿಲ್ಲ, ಕೊಡದಾಗ ಹಾಕೊಂಬರ್ಲಾಕ ಬರ್ತೈತಿ. ಕೊಡದಾಗ ಹಿಡಿದು ಹೇಳಿ ತೊಗೊಂಡು ಬರ್ಲಾಕ ಬರ್ತೈತಿ. ಆಯಿಂದ ಬೆಂಕಿ ತರ್ಲಾಕ ಬರ್ತೈತಿ. ನೀ ಹೇಳ್ಬೋದು ಮತ್ತು ನಾವು ಇಡ್ಲಿ ಹಾಕೊಂಡು ಬರ್ತೇನೆ, ಮತ್ತು ಅದು ಬೆಂಕಿ ಕೆಂಡ ಹಾಕೊಂಡ್ಬರ್ತೇನೆ ಅಂದ್ರೆ ಅದು ಅಲ್ಲದ ಬೆಂಕಿ ಅಲ್ಲದ, ಇದ್ದಿಲ್ಲ ಅದು. ಅದೇನು ಉರಿ ಐತಲ್ಲ, ಉರಿ ಜ್ವಾಲ, ಅದಟ್ಟ ಬೆಂಕಿ ಅದು. ಅದನ್ನ ತಗೊಂಡ್ಬಿಡ್ತಿ ಇಲ್ಲ, ಅದನ್ನ ಹಿಡ್ಯಾಕ ಬರಂಗಿಲ್ಲ. ಆದ್ರಿಂದ ಅದಕ್ಕಿಂತ ಸೂಕ್ಷ್ಮ ಮತ್ತು 10 ಪಟ್ಟು ವ್ಯಾಪಕ. ಅಗ್ನಿಗಿಂತಲೂ ವಾಯು ಮುಂದ ಕಣ್ಣಿಗೆ ಕಾಣುವುದಿಲ್ಲ, ಅಲ್ಲಿ ಅದು ಸೂಕ್ಷ್ಮ ಆಯ್ತು ಮತ್ತು ಅದಕ್ಕೆ ವ್ಯಾಪಕ ಐತಿ. ಆದ್ರೆ ಆಕಾಶ ವಾಯುಗಿಂತಲೂ ಸೂಕ್ಷ್ಮ ಐತಿ. ಯಾಕಂದ್ರೆ ಸ್ಪರ್ಶದಿಂದ ಮೈಗೆ ಗಾಳಿ ಬಡಿಲಾಕತೈತಿ ಅಂಥೇಳಿ ಈ ಸ್ಪರ್ಶ ಗುಣದಿಂದ ವಾಯುವಿನ ಕಂಡು ಹಿಡ್ಲಾಕ ಬರ್ತೈತಿ. ಆದ್ರೆ ಆಕಾಶ ಇಲ್ಲ, ಅದು ಅದಕ್ಕಿಂತ ಸೂಕ್ಷ್ಮ ಐತಿ. ಆಕಾಶವೇ ಇಟ್ಟು ಸೂಕ್ಷ್ಮ ವ್ಯಾಪಕ ಐತಿ. ಮತ್ತು ಆಕಾಶಕ್ಕಿಂತಲೂ ಆತ್ಮ ಅದಕ್ಕಿಂತ ಸೂಕ್ಷ್ಮ ಮತ್ತು ವ್ಯಾಪಕ ಅದಾನು ಅಂತ ಹಿಂಗ ಈ ಹೊರಗೂ ಹೇಳೈತಿ, ಮತ್ತದು ಆ ಒಳಗೂ ಹೇಳ್ಕೊಂಬಂದೈತಿ. ಉಪದೇಶ ಶಾಸ್ತ್ರಿಯಲ್ಲಿ ಈ ದೇಹದೊಳಗೂ ಹಿಂಗ ಅದನ್ನು ಈಗ ಬ್ರಹ್ಮಾಂಡದೊಳಗು ನೋಡಿದೆ, ಈ ಪಿಂಡಾಂಡದೊಳಗೂ ನೋಡತ್ತತಿ. ಇದ್ರೊಳಗೂ ಇದರಲ್ಲಿ ಅದಾವಿಲ್ಲ ಅವು ಪೃಥ್ವಿಗಿಂತಲೂ ಜಲಕ್ಕಿಂತ ಅಗ್ನಿಕ್ಕಿಂತ ಆಕಾಶ, ಹಿಂಗೆಲ್ಲ ಇದರಲ್ಲಿನೂ ಹಿಂಗ ಸೂಕ್ಷ್ಮ ವ್ಯಾಪಕ ಹಿಂಗ ಐತಿ ಅಂತ ಹಿಂಗ ಹೇಳ್ಕೊಂಡು ಅದಕ್ಕೆ ಈ ರೀತಿ ಸೂಕ್ಷ್ಮತಾ ವ್ಯಾಪಕತಾ ಗಂಧಾದೇರುತ್ತರೋತ್ತರಂ ಪ್ರತ್ಯಗಾತ್ಮ ಅವಸಾನೇಶು ಪೂರ್ವ ಪ್ರಹಾಣತಃ ಅಂತ ಹಿಂಗ ಉಪದೇಶ ಶಾಸ್ತ್ರಿಯಲ್ಲಿ ಬಂದದ, ಶಂಕರಾಚಾರ್ಯ ಬರ್ದಾರ. ಆದ್ದರಿಂದ ತಾನು ವ್ಯಾಪಕ ಮತ್ತು ಸೂಕ್ಷ್ಮ, ಈ ರೀತಿ ನಾನು ವ್ಯಾಪಕ ಇದ್ದೇನೆ ಮತ್ತು ಸೂಕ್ಷ್ಮ ಇದ್ದೇನೆ ಅಂತ ಈ ರೀತಿ ಚಿಂತನೆ ಮಾಡುವುದೇ ಸೂಕ್ಷ್ಮ ಯೋಗ ಅಂತ ಹೇಳ್ಕೊಂಡು ಬಂದರು. ಜೀವೇಶ್ವರರೆಂಬ ಉಭಯ ಭಾವನೆಗಳು ಅಳಿದು ಅಖಂಡ ಏಕರಸ ಪರಬ್ರಹ್ಮವೇ ತಾನೆಂದು ಚಿಂತನ, ಇದು ವಿನುತ ಯೋಗ ಅಂತ ಹೇಳಲ್ಪಡ್ತದೆ ಅಂತೇಳಿ ಇಲ್ಲಿ 2ನೇ ನುಡಿಯಲ್ಲಿ ವದಂತಿ.
ವದತಿ. ಸಾಕು ಇಲ್ಕ ಇದು ಅದೇ ಹೌದು, ಅದು ಕರೆಕ್ಟ್. ಆಯ್ತು ತಗೋ. ಇವತ್ತ ಇರಲಿ, ಇದು 2 ತಾಸ ದಿಡ್ ತಾಸ ಹೋಗೋದು ಮತ್ತು ಇವತ್ತು ಎಷ್ಟಕ್ಕೆ ಇರಲಿ. ಯಾಕಂದ್ರೆ ಅದು ಪೂರ್ಣ ಮುಗಿಸಲಾಕು ಬರ್ತೈತೆ, ಮುಗಿಸಿ ಬಿಡೋಣಕ್ಕೆ ಭಾಳ ಏನು ಇಲ್ಲ. ಏನಂತೀವಿ? ಮುಗಿತ ತಗೋ, ಏನು ಒಂದು ಅರ್ಧ ತಾಸು ಹೋಗತಿ, ಮುಂದೇನು ಭಾಳ ಟೈಮ್ ತಗೊಳ್ಳೋದಿಲ್ಲ. ಹನುಮಂತನ ಬಾಲ ಐತೆ, ಅದ ಬೇಕಂದ್ರೆ ಎಲ್ಲ ಲಂಕಾ ಸುತ್ತಕೋತೈತಿ. ಅದು ಶೀತಾನ್ ಸೀರೆ ತೊಗೊಂಡು ಬರಂಗಾರ ಅರ್ವಿ ಕಂಬಿದ್ದೈತನ ಮುಗಿತಂದಿರ್ತ. ಶೀತಾನ್ ಸೀರೆ ತೊಗೊಂಡು ಮಾತಾಡ್ತೇಳಿ ಭಾಳ ಸಣ್ಣದು ಮಾಡಿಬಿಟ್ಟ ತಾವು. ಹಂಗ ಆ ರೀತಿ ಆಯ್ತು. ಹೇಳಂತವ್ ಈಗೇನು ಇಷ್ಟು ಲಘು ಬಿಡೋದಿಲ್ಲ. ಈಗ 2ನೇ ನುಡಿ ಏನಂತಾರೆ? ತಿಳಿವೆಂಬ ತೆರೆ ಮಸಗೆ ಮಾಯಾ ಪುಳಿನ ಸೇತು ಅಳಿಯೇ ಜೀವೇಶರೆಂಬ ಉಭಯ ಭಾವನೆಯ ಕಳೆದ ಬೋಧಾಂಬು ನಿಧಿ ಪಡೆದು ಏಕರೂಪವನು ಬಳಕೆಗೆ ಒಳಗಾಗದೆ ಇರುತ್ತಿರೆ ವಿನುತ ಯೋಗ ಅಂತ ಹೇಳ್ಕೊಂಡು ಬಾಂದ್ರು. ತಿಳಿವೆಂಬ ತೆರೆ ಮಸಗೆ ಅಂದ್ರ, ತಿಳಿವೆಂಬ ತೆರೆ ಮಸಗೆ ಅಂದ್ರ ತಿಳಿವು ಅಂದ್ರೆ ಜ್ಞಾನ. ಇಲ್ಲಿ ಜ್ಞಾನಕ್ಕೆ ಉಪಮಾ ಕೊಟ್ಟ. ಎದ್ರದು? ನೀರಿನ ತೆರಿದು. ನೀರಿನ ತೆರಿ ಬಂದು ಬಡದಾಗ ಮಾಯಾಪುಳಿನ ಸೇತು ಅಳಿಯೇ. ಪುಳಿನ ಸೇತು ಅಂದ್ರೆ ಉಸ್ಕಿನ ಒಡ್ಡ. ಅದು ಮಾಯಾ ಅನ್ನೋ ಉಸ್ಕಿನ ಒಡ್ಡ ಹಾಕ್ಯಾರತ್ತ. ಅದಕ್ಕೆ ಜ್ಞಾನ ಅಂತಕ್ಕಂಥ ತೆರೆ ಬಂದು ಬಡದ್ರ ಉಸ್ಕಿನದು ಜಾರ್ದು ಹೋಗಿಬಿಡ್ತೈತಿ. ಹೌದಿಲ್ಲ? ದಳೆಲ್ಲ ತಿನ್ಬಿಡುದು. ಈ ಕಡೆ ಏನು ಮಾಡ್ತೀವಿ? ಆ ಕಡೆ ಸಮುದ್ರದ್ದು ನೋಡ್ಬೇಕು, ಕಿಟಿ ಹತ್ರ ಹೋಗ್ತಾವ. ಈಗನು ಬಡದಾಗ ದಳಲ್ಲದೆ ಈ ಭವನ ಐತಲ್ಲ, ಇಂಥ ದೊಡ್ಡ ತೆರಿ ಬರ್ತಾವ. ನೀ ಮತ್ತೆ ಹಿಂಗೆ ಹಿಂಗೆ ಒಂದಿಟ್ಟು ಬಳ್ಳಿನ ಗತೆ ಬರ್ತೈತೆ ಅಂತ ಹಂಗೆ ತಿಳ್ಕೊಂಡು. ಇದೇನು ಯಾಕೆ ಕೆರೆಗಾದ್ರೂ ನೋಡಿರ್ಬೇಕು, ಹಿಂಗೆ ಬಳ್ಳಿನ ಗತೆ ಇಟ್ಟೆ ಬರ್ತೈತೆ. ಈ ಭವನ ಐತಲ್ಲ, ಇದೆ ದೊಡ್ಡದು, ಇಂಥ ದೊಡ್ಡದು ಬರ್ತೈತಿ. ಗುಡ್ಡದಂಥ ತೆರೆಗಳು ಬರ್ತಾವ. ಬಾರ್ದು ಹಿಂಗೆ ಮಾಡಿ ಇಟ್ಟು ಎತ್ತರ ಅಂತ ನಾವು ಹಡಗಾದ ಎಲ್ಲ ಇಟ್ಟು ಮ್ಯಾಲೆ ಎದ್ದು ಹಿಂಗೆ ಕೆಳಗೆ ಬೀಳ್ತಿರ್ತಾವ. ಹಿಂಗೆ ಇಟ್ಟು ದೊಡ್ಡ ಹಿಂಗೆ ಇಂಥ ಅಂತ ತೆರಿ ಬಡದ್ರೆ ಇದೇ ಕುಳಿತೈತಿ ಉಸ್ಕಿನ ಒಡ್ಡ. ಅದಕ್ಕೆ ತಿಳಿವೆಂಬ ತೆರೆ ಮಸಗೆ ಅಂದ್ರೆ ಬಡಿತಂದ್ರ ಮಾಯಾ ಪುಳಿನ ಸೇತು. ಮಾಯಾ ಅಂತಕ್ಕಂಥ ಉಸ್ಕಿನ ಒಡ್ಡು ಅಳಿಯೇ. ಅದಕ್ಕೆ ಉಪಮಾ ಜ್ಞಾನಕ್ಕೆ ನಿಂತ್ಕೊಂಡು ಬಹಳ ಸುಂದರ ಉಪಮಾ ಕೊಡ್ತಾರ. ಇದೇ ಜ್ಞಾನ ಪ್ರತಿಪಾದನಾ ಸ್ಥಳದ 7ನೇ ಪದ್ಯದಲ್ಲಿ, 7ನೇ ಪದ್ಯದೊಳಗೆ ಸನ್ನುತಿ ತನಗೆ ಸಂಪನ್ನವಾದರಿವಿದು ನನ್ನಿ ಎಂದು ನಂಬು ಯೋಗಿ ನಿನ್ನ ಅಂತ ಹೇಳುವಲ್ಲಿ ಉಪಮಾ ಏನ್ ಕೊಟ್ಟಾರ ಇದಕ್ಕೆ? ಇವ್ರು ಹೆಂಗೆ ಇಲ್ಲಿ ತಿಳಿವೆಂಬ ತೆರೆ ಮಸಗೆ ಜ್ಞಾನ ಅಂತಕ್ಕಂಥ ತೆರೆ ಬಂದು ಬಡಿತೈತಿ ಅಂತ ತೆರೆ ಉಪಮಾ ಕೊಟ್ಟಾರ ಇದಕ್ಕೆ. ಅಲ್ಲಿ ಏನ್ ಮಾಡ್ಯಾರಂದ್ರ, ಜ್ಞಾನ ಅಂದ್ರ ದುರಿತ ಕಾನನ ವನ್ನಿ ಪರಿಭವ ಘನ ಚಂಡ ಮರುತ ಅಜ್ಞಾನ ತಿಮಿರ ತರಣಿ ಮಾನಸ ಕುಲಗಿರಿ ವಜ್ರ ಅನುತಾಪ ಸರಸಿಜ ಹಿಮವಿದೆಂಬ ಸರಸಿಜ
ಹಿಂಗೆ ಹೇಳ್ಯಾರ ಅಲ್ಲಿ. ಒಂದೊಂದು ಎಷ್ಟು ಸುಂದರವಾದ ಉಪಮಾ ಅದಾವ. ದುರಿತ ಕಾನನ ವನ್ಹಿ, ಅಲ್ಲಿ ಎಲ್ಲೆಲ್ಲಿ ನಿಂದಿರ್ಬೇಕು ಅದು ಬಿರಿ ಐತೆ ಅದ್ರಾಗ. ಪದಚ್ಛೇದ ಮಾಡ್ಕೊಳ್ಳೋದು. ದುರಿತ ಕಾನನ ವನ್ಹಿ, ದುರಿತ ಕಾನನ ಅಂದ್ರೆ ಪಾಪ ಅಂತಕ್ಕಂಥ ಕಾನನ ಅಂದ್ರೆ ದೊಡ್ಡ ಅರಣ್ಯ. ಅದು ಇಟ್ಟು ಅಲ್ಲ, ಅರಣ್ಯವೇ ಐತಿ. ಅಡವಿ, ಕೆಟ್ಟ ಅಡವಿ. ಪಾಪ ಅನ್ನೋದು ಅಡವಿ, ಹಿಂಗೆ ಗಿಡಗಂಟಿಲ್ಲ ಗುಡ್ಗಾಡ್ ಬೆಳೆದು ನಿಂತೈತೇಳಿ. ಅದಕ್ಕೆ ಜ್ಞಾನ ಹೆಂಗೈತೆ ಅಂದ್ರೆ ಆ ಪಾಪವನ್ನೆಲ್ಲ ನಾಶ ಮಾಡ್ಲಕ್ಕ ವನ್ಹಿ ಅಂದ್ರೆ ಬೆಂಕಿ ಇದ್ದಂಗೆ. ಒಂದು ಕಡ್ಡಿ ಕೊರಕ ಹಚ್ಚಿಬಿಟ್ರ ಇಡೀ ಅರಣ್ಯೆಲ್ಲ ಗುಡ್ಡಗಾಡ ಪೂರಾ ಒಟ್ಟು ಸೊಟ್ಟು ಹಾಸನ ಹಿಂಗಾಗಿ ಹೋಗತ್ತೆ. ಪರಿಭವ ಘನ ಚಂಡಮರುತ ಅಂದ್ರೆ, ಪರಿಭವ ಅಂದ್ರೆ ಜನ್ಮ ಮರಣದವರ ಇವು. ಈ ಜನನ ಮರಣವೆಂಬ ಘನ ಅಂದ್ರೆ ಮೋಡಗಳಿಗೆ ಈ ಜ್ಞಾನ ಹೆಂಗೈತೆ ಅಂದ್ರೆ ಚಂಡಮರುತ ಅಂತ. ಚಂಡಮರುತ ಅಂದ್ರೆ ಬಿರುಗಾಳಿ ಬಿಡ್ತಂದ್ರೆ ನೋಡಿಲ್ಲ, ಓಡ್ತಾವ ಹೆಂಗವು ಮೋಡಗಳು. ಹಂಗ ಜನನ ಮರಣವನ್ನು ಓಡಿಸಿ ಬಿಡ್ತೈತದ. ಈ ರೀತಿ ಐತಿ ಜ್ಞಾನ ಅಂತ ಅದಕ್ಕೆ ಹೇಳ್ಯಾರ. ಅಲ್ಲದೆ ಅಜ್ಞಾನ ತಿಮಿರ ತರಣಿ, ಅಜ್ಞಾನ ಅಂತಕ್ಕಂಥ ಕತ್ತಲೆಗೆ ಈ ಜ್ಞಾನ ಅನ್ನೋದು ತರಣಿ ಮತ್ತು ತರುಣಿ ಅಲ್ಲ. ಭಜನಾದಾಗ ಅನ್ನೋರ್ನು ಅಂತಿರ್ತಾರನ್ರಿ. ಅಜ್ಞಾನ ತಿಮಿರ ತರುಣಿ ಅಂತ ಹೇಳಿ. ತರುಣಿಯ ಅಂದ್ರೆ ಹೆಣ್ಮಗಳ ಆಕತಿ, ತರಣಿ ಅಂದ್ರೆ ಸೂರ್ಯ. ಅದಕ್ಕೆ ಈ ಅಜ್ಞಾನ ಅಂತಕ್ಕಂಥ ಅಂಧಕಾರ ಕತ್ತಲೆಗೆ ಈ ಜ್ಞಾನ ಹೆಂಗೈತೆ ಅಂದ್ರೆ ಸೂರ್ಯ. ತರಣಿ ಅಂದ್ರೆ ಸೂರ್ಯ ಆಗೈತಿ. ಸೂರ್ಯ ಬಂದಂದ್ರೆ ಕತ್ಲೆಯಲ್ಲಿ ಇರ್ಬೇಕು, ಓಡಿ ಹೋಗತಿ. ಮಾನಸ ಕುಲಗಿರಿ ವಜ್ರ, ಮನಸ್ಸು ಅನ್ನೋದು ನಮ್ಮಲ್ಲಿ ಮನಸ್ಸು ಐತಲ್ಲ, ಅದೇ ಇದೇನು ಸಣ್ಣದ ತಗೊಂಡು. ಕುಲಗಿರಿ ಅಂದ್ರೆ ಮಾಮೇರು ಪರ್ವತ ಇದ್ದಂಗೆ ಐತಿ. ಅದು ಬೆಳೆದು ನಿಂತು ಬಿಟ್ಟಿರ್ತೈತಿ. ಮನಸ್ಸಿನ ಓಟ್ ಇರ್ತೈತಿ. ಆದ್ರೆ ಅದಕ್ಕೆ ಪರ್ವತದಂತೆ ಮನಸ್ಸು ಬೆಳೆದ ತನ್ನ ಎದುರಿಂದ ನಿಂತಿತ್ತಂದ್ರೂ ಕೂಡ ಅದಕ್ಕೆ ವಜ್ರ ಇದ್ದಂಗೆ ಐತದ. ಪರ್ವತಗಳು ಮೊದಲು ಹಾರಾಡ್ತಿದ್ವತ್ತ. ಇವು ದೊಡ್ಡ ಗುಡ್ಡ ಗಾಡ ಪರ್ವತ ಅದಾವಲ್ಲ, ಅವು ಹಾರಾಡ್ತಿದ್ವತ್ತು. ಹಿಂಗೆ ಎಲ್ಲಾರ ಸಭಾ ಮಂದಿ ನೆರೆದಿತ್ತಂದು ಬಾಂಕೆ ಮೇಲೆ ಕೂತ್ಬಿಟ್ರೆ ಎಲ್ಲರೂ ಒಳಗೆ ಗಪ್ಪ ತಗಣಿ ಹೊರದಂಗೆ ಹಿಂಗಾಕಿತ್ತವ. ಆ ಇಂದ್ರದೇವ್ ಬಂದಕ್ಕೆ ಕೈಯಲ್ಲಿ ವಜ್ರಾಯುಧ ಐತಲ್ಲ, ನೋಡಿಲ್ಲ ವಜ್ರಾಯುಧ ಹೆಂಗೈತಿ ನೋಡಿಲ್ಲ. ವಜ್ರಾಯುಧ ಹೆಂಗೈತಿ? ಅದು ವಜ್ರಾಯುಧ ಅದೆಲ್ಲ ಅದು ಬ್ಯಾರೆ ಇತ್ತ. ಇವ್ರು ಕೂಡ ಅವರು ತಮ್ಮ ಆಯುಧಗಳನ್ನೆಲ್ಲ ಒಬ್ಬ ಋಷಿ ಹತ್ತಿಲಿ ಇಟ್ಟಿದ್ರು. ಅವರು ಋಷಿ ಹತ್ತಿಲಿ ಇಟ್ಟಾಗ ಆವಾಗ ಆ ಋಷಿ ಅಂದ, ಇದು ಈ ದೈತ್ಯರಿಗೆ ಗೊತ್ತಾಯ್ತು ಅಂದ್ರೆ ನನ್ನ ಇಡಂಗಿಲ್ಲ ಇವರು. ಯಾಕಂದ್ರೆ ದೇವತೆಗಳ ಆಯುಧಗಳನ್ನೆಲ್ಲ ಇವ್ ಇಟ್ಕೊಂಡು ಕೂತಾನೆ ಇಲ್ಲಿ, ಅಂದ್ರೆ ದೇವತೆಗಳಿಗೆ ಸಹಾಯ ಮಾಡ್ತಾನೆ ಇವ ಅಂತೇಳಿ, ಅಂದ್ರೆ ನನ್ನ ಕೊಂದು ಬಿಡ್ತಾರ ಅಂತ. ಅವ ಏನು ಹ್ಯಾಂಗ್ ಮಾಡಿ ಇದನ್ನ ಅಂಥೇಳಿ ಅವನ್ನೆಲ್ಲ ತನ್ನ ಮಂತ್ರ ಶಕ್ತಿಯಿಂದ ನೀರು ಮಾರಿಕೆ ಕುಡಿದು ಬಿಟ್ಟ. ಕುಡಿದು ಬಿಟ್ಟು ಕೂಡ್ಲೇನ ಆ ವಜ್ರಾಯುಧ ಎಲ್ಲ ಅದು ಏನಾಗ್ಬಿಟ್ಟಿತು, ಅವನ ಎಲುವಿನಲ್ಲಿ ಪ್ರವೇಶ ಆಗಿಬಿಡುತ್ತೆ. ಅದಕ್ಕೆ ಮಾನ್ಯ ಶ್ರೀಕೃಷ್ಣದಾಗ ಕೈಯಾಗಿ ಹಿಂಗೆ ಈ ಬೆನ್ನಗರಿ ಹಿಂಗೆ ಡಂಪ್ರಿ ಇತ್ತು ಅದು ಹೇಳ್ತಾನೆ. ಅದಕ್ಕೆ ಆ ವಜ್ರ ಅನ್ನೋದು ಅದು ಹಿಂಗೈತಿ. ಅದನ್ನ ಪರ್ವತಕ್ಕೆ ಜರ ಇಟ್ ಮಾಡಿದ್ರ
ಪುಡಿ 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 ಆಗಿಬಿಡ್ತೈತೆ ಪರ್ವತ, ದೊಡ್ಡ ಗುಡ್ಡ. ನಿನ್ನ ಮೇಲೆ ಬಿಟ್ರೆ ಏನ್ ಮಾಡ್ತೀವಿ? ಇಂಥ ವಜ್ರಾಯ ಆ ಮನಸ್ಸಂತಕ್ಕಂಥ ಮಹಾಮೇರು ಪರ್ವತದಂತ ಬೆಳೆದ ನಿಂತರೂ ಕೂಡ ಈ ಜ್ಞಾನ ಅನ್ನೋದು ಹಂಗೆ ವಜ್ರಾಯುಧ ಇದ್ದಂಗೆ ಐತೆ ಅದಕ್ಕೆ. ಆನೆಗೆ ಅಂಕುಶ ಇದ್ದಂಗೆ ಅದ. ಅದಕ್ಕೆ ಬಸವಣ್ಣವರು ಕರಿಘನ ಅಂಕುಶ ಕಿರಿದೆನ್ನಬಹುದೇ ಹಿಂಗಂದಾರ ಅದಕ್ಕೆ. ತಿಳಿತಾ? ಕರಿ ಅಂದ್ರೆ ಆನೆ, ಅದಕ್ಕೆ ದೊಡ್ಡದು ಪ್ರಾಣಿ. ಅಂಕುಶ ಅಂದ್ರೆ ಇಟ್ಟೆ ಇರ್ತೈತಿ, ಒಂದು ಫೂಟ. ಅದನ್ನ ಬರೀ ಇಟ್ಟಂದ್ರೆ ಹಿಂಗೆ ಮಾಡ್ತೈತೆ ಅದು. ಆದ್ದರಿಂದ ಹಿಂಗೆ ಜ್ಞಾನ ಈ ರೀತಿ ಮಾನಸ ಕುಲಗಿರಿ ಅಂತಕ್ಕಂಥದ್ದು ವಜ್ರ ಐತಿ. ಸರಸಿಜ ಹಿಮವಿದೆಂಬ ಸರಸಿಜ. ಸರಸಿಜ ಅಂದ್ರೆ ಕಮಲ. ಯಾವ ಕಮಲ? ತ್ರಿತಾಪಗಳೆಂಬ ಕಮಲ. ಮೂರು ಆಧ್ಯಾತ್ಮಿಕ, ಆದಿ ಭೌತಿಕ, ಆದಿ ದೈವಿಕ ಅಂತಕ್ಕಂಥ ಮೂರು ತಾಪದವಲ್ಲ ನಮಗೆ ದುಃಖ ಕೊಡವು. ಆ ಮೂರು ತಾಪಗಳೆಂಬ ಕಮಲಗಳಿಗೆ ಈ ಜ್ಞಾನ ಹೇಗೈತಿ ಅಂದ್ರ ಹಿಮವಿದೆಂಬ. ಹಿಮ ಅಂದ್ರ ಕೋಲ್ಡ್, ಇದು ಥಂಡಿ ಇರ್ತೈತಲ್ಲ, ಥಂಡಿ ಬಿಟ್ಟು ತಂದ್ರ ಕಮಲ ಕತ್ತರಿಸ್ತಾವ, ಕಮಲದ ಹೂಗಳು ಕತ್ತರಿಸಿ ಬೀಳ್ತಾವ, ಈ ಸೊಳ್ಳೆಗಳು ಸಾಯುತ್ತವೆ. ತಿಳಿದ? ಇನ್ನು ಥಂಡಿ ಬಿಡೋದೈತಿ. ಅದಾದ ಈಗ ಒಂದ್ ಜರ ರಾತ್ರಿ ಬಿಡ್ಲಾಕತ್ತೈತೆ ಅಂತ ಅವು ಸಾಯ್ಲಾಕತ್ತೇವು. ಹೆಂಗ್ ಈ ರೀತಿ ಜ್ಞಾನ ಐತಿ ಅಂತ ಹೇಳ್ಕೊಂಡು ತಿಳಿವೆಂಬ ಈ ರೀತಿ ಅದಕ್ಕೆ ಅಲ್ಲಿ ಹೆಂಗ್ ಉಪಮ ಕೊಟ್ಟಾರ. ಅದರಂತೆ ತಿಳಿವೆಂಬ ತೆರೆ ಮಸಗೆ ಜ್ಞಾನ ಅಂತಕ್ಕಂಥದ್ದು ತತ್ವಮಸಿ ಮಹಾವಾಕ್ಯಜನ್ಯ ಯಾವ ಅಹಂ ಬ್ರಹ್ಮಾಸ್ಮಿ ಅನ್ನೋ ಜ್ಞಾನ ಐತಲ್ಲ, ಈ ಜ್ಞಾನ ಅನ್ನೋ ತೆರೆ ಬಂದು ಹೊಡೆದ್ರ ಮಾಯಾ ಅಂತಕ್ಕಂಥ ಉಸುಕಿನ ಒಡ್ಡ ಅಂತೀರ, ಒಡ್ಡ ಅದು ಅಳದು ಹೋಗ್ತದೆ, ನಾಶ ಆಗಿ ಹೋಗ್ತದೆ. ಅದರಿಂದ ಏನಾಗ್ತದ ಅಂದ್ರ ಮಾಯಾಪುಳಿನ ಸೇತುವಳಿಗೆ ಜೀವೇಶರೆಂಬುಭಯ ಭಾವನೆಯ ಕಳೆದ. ಜೀವ ಈಶ್ವರ ಅಂತೇಳಿ ಇದೇನು ಭೇದ ಭಾವನೆ ಐತಲ್ಲ, ಅದು ಕಳೆದು ಹೋಗುತ್ತೈತಿ ಅಂದ್ರ ಜೀವ ಸಣ್ಣವದಾನು, ಪರಮಾತ್ಮ ದೊಡ್ಡವದಾನು ಅನ್ನೋದು ನಡು ಇದ ಬಂದ ಅವಿದ್ಯಾಮಯ ಅಂತಕ್ಕಂಥ ಉಪಾದಿನ ಅದಕ್ಕೆ ಹಂಗ ಮಾಡಿಬಿಟ್ಟೈತಿ ಭೇದ. ಹೇಗದ ಈ ಭೇದ ಭಾವನೆ ಕಳೆದು ಹೋಗ್ಬಿಡ್ತೈತಿ. ಹೆಂಗ ಒಂದೇ ಸರೋವರದ ಮಧ್ಯದಲ್ಲಿ ಅದಕ್ಕೆ ಹಿಂಗ ಒಂದು ಉಸ್ಕಿನ ಓಟ್ ಹಾಕಿದ್ರೆ ತಿಳಿ, ಅವಾಗ ಇದು ಪೂರ್ವ ಕೆರೆ ಪಶ್ಚಿಮ ಕೆರೆ ಅಂತಾರ ಅದಕ್ಕೆ. ಅದಿಲ್ಲೋ ಬೇಡ, ಸಣ್ಣ ಕೆರೆ ದೊಡ್ಡ ಕೆರೆ ಅಂತ ಹಿಂಗಡಾತಾರ. ಇದ ಬೆಸ್ಟ್, ಸಣ್ಣ ಕೆರೆ ದೊಡ್ಡ ಕೆರೆ ಅನ್ನೋ. ಆವಾಗ ಎರಡಾಗಿ ತೋರ್ಲಕತ್ತು. ಈಗ ಜ್ಞಾನ ತಿಳಿವೆಂಬ ತೆರೆ ಮಸಗೆ, ಜ್ಞಾನ ಅಂತಕ್ಕಂಥ ತೆರೆ ಬಂದು ಬಡಿತಪ್ಪ. ಅದಕ್ಕೆ ಬಡ್ದಾಗ ಈ ಸಣ್ಣ ಕೆರೆ ದೊಡ್ಡ ಕೆರೆ ಅನ್ನೋದು ಹೋಗಿ ಉಸ್ಕಿನ ಒಡ್ಡ ಹೋಗಿ ಪೂರಾ ನೀರೆಲ್ಲ ಏಕಾಗಿಬಿಡ್ತಾರ. ಮತ್ತೆ ಅಲ್ಲಿ ಏನ ನಾವು ನೀ ಸಣ್ಣ ಕೆರೆ ದೊಡ್ಡ ಕೆರೆ ಅತ್ತೆ ಏನ ಅಲ್ಲಕ್ಕ ಬರಂಗಿಲ್ಲ. ಭೇದ ಏನೂ ಇರ್ಲಾರ್ದಂಗ ಆದ್ಮೇಲೆ ಕೆರೆ ಅನ್ನೋದು ಅಥವಾ ಸರೋವರ ಅನ್ನೋದು ಒಂದ ಉಳಿತು. ಇದರಂತೆ ಅಖಂಡ ಚೈತನ್ಯದಲ್ಲಿ ಮಾಯಾ ಉಪಾಧಿ ಮೂಲಕವಾಗಿ ಜೀವೇಶ್ವರಲ್ಲಿ ಭೇದ ಭಾವನೆ ಬಂದೈತಿ. ಇವ ಜೀವ ಈಶ್ವರ ಅಂತೇಳಿ ಈ ಮಾಯಾ ಮೋಹಿತ ಜೀವನ ಎಂದು ಮಾಯಾ ಮೋಹ ಇಲ್ಲದವ ಈಶ್ವರ ಅಂತ ಹೇಳಿ. ಯಾಕ ಅದು ಒಂದೇ. ಮಾಯಾಚ ವಿದ್ಯಾಚ ಸ್ವಯಮೇ ಅವಭವತಿ ಅಂತ ಉಪನಿಷತ್ ಹೇಳೈತಿ. ಮಾಯಾ ಆದದ್ದು ಅದ, ಅವಿದ್ಯಾ ಆದದ್ದು ಅದ. ಒಂದ್ರದಾಗನೆ ಹಂಗ ದೇವಿ ಪುರಾಣದಾಗ ಬಿಳಿ ಹೋಗಿ ಕರಿ ಹೋಗಿ
ಹೋಗಿನ ಹೌದಲ್ಲ ಹೆಂಗೆ ಆ ರೀತಿ ಮಾಯಾ ಅಂದ್ರು ಅವಿದ್ಯೆ ಅಂದ್ರು ಒಂದೇ. ಅದಕ್ಕೆ ಈ ರೀತಿ ಈಶ್ವರ ಮತ್ತು ಜೀವ ಅಂತ ಹಿಂಗ ಎರಡು ಪ್ರಕಾರವಾಗಿ ತೋರ್ತು. ಇನ್ನು ಅಹಂ ಬ್ರಹ್ಮಾಸ್ಮಿ ಅನ್ನುವ ತೆರೆ, ತಿಳಿವೆಂಬ ತೆರೆ ಮಸಗೆ ಅಂದು ಬಂದು ಬಡ್ದಾಗ ಮಾಯಾ ಪುಳಿನ ಸೇತು ಅಳಿಯೇ. ಆ ಮಾಯಾ ಅನ್ನೋ ಉಸ್ಕಿನ ಒಡ್ಡ ಹೋಗಿಬಿಡ್ತು. ಒಡೆದು ಹೋದ್ಮೇಲೆ ಏನಾಯ್ತು? ಜ್ಞಾನ ಅಂತಕ್ಕಂಥ ಸಮುದ್ರ ಅಲ್ಲಿ ಅಖಂಡವಾಗಿ ಒಂದೇ ಉಳಿದು ಬಿಡ್ತು. ಹೇಗೆ ಅಂತ ಅಖಂಡ ಸ್ವರೂಪವೇ ನಾನೆಂಬ ನಾನು ಇದ್ದೇನೆ ಅಂತ ಈ ರೀತಿ ಚಿಂತನೆ ಮಾಡಬೇಕು. ಇಂಥ ತನ್ನ ನಿಜ ಸ್ವರೂಪ ಇದು ಹೆಂಗೈತಿ ಅಂದ್ರೆ ಆವಾಗ ಅದನ್ನ ಮಾತಿನಿಂದಲೂ ಮನಸ್ಸಿನಿಂದಲೂ ಹೇಳಕ್ ಬರೋದಿಲ್ಲ ಅನ್ನೋ ಮಾತನ್ನು ಕಳೆದ ಬೋಧಾಂಬುನಿಧಿ ಪಡೆದು ಏಕರೂಪವನ್ನು ಬಳಕೆಗೆ ಒಳಗಾಗದಿರುತ್ತೀರಿ. ಬಳಕೆಗೆ ಒಳಗಾಗದಿರುತ್ತೀರಿ. ಬಳಕೆಗೆ ಒಳಗಾಗೋದಿರ್ತಂದ್ರೆ ಅದು ಬಳಕೆಗೆ ಬರವಲ್ದು ಅಂದ್ರು. ಬಳಕೆಗೆ ಏನು ಬರವಲ್ದು? ಮಾತಿನ ಬಳಕೆನೂ ಅದ್ರಾಗ ಆಗವಲ್ದು, ಮನುಷ್ಯನ ಬಳಕೆನೂ ಆಗವಲ್ದು. ಮಾತಿನಿಂದನೂ ಏನಾರು ಒಂದು ವಸ್ತುನ ತಿಳಿಸ್ಲಾಕ್ ಬರ್ತೈತಿ, ಮನಸ್ಸಿನಿಂದರ ತಿಳಿಸ್ಲಾಕ್ ಬರ್ತೈತಿ, ಹೌದಿಲ್ಲ? ಮತ್ತು ಈ ಮಾತಿಗೂ ಅದು ಮಿಕ್ಕೈತಿ, ಮನಸ್ಸಿಗೂ ಮಿಕ್ಕೈತಿ. ಅದಕ್ಕೆ ಆ ಬೋಧಾಂಬುನಿಧಿ ಪಡೆದ ಏಕರೂಪ ಆಗಿ ನಿಂತಾಗ ಅದು ಬಳಕೆಗೆ ಒಳಗಾಗದೆ ಇರುತ್ತೀರಿ. ಬಳಕೆಗೆ ಒಳಗಾಗದಿರುತ್ತೀರಿ ಅಂದ್ರೆ ಮಾತು ಮನಸ್ಸು ಎಲ್ಲಕ್ಕೂ ಯಾವುದಕ್ಕೂ ವಿಷಯ ಇಲ್ಲದು. ಹಿಂಗಾಗಿ ನಿಂತು ಬಿಡ್ತೈತೆ ಅದು. ಹೆಂಗದು? ಅದಕ್ಕೆ ನಿಜಗುಂಡ್ರು ಮಾತು ಮನಗಳಿಂದ ಅರ್ಥಸ್ಥ ಮೀರಿದ ಸಾತಿಶಯದ ನಿರುಪಾಧಿಕ ನಿರ್ಮಲ ಜ್ಯೋತಿ ಬೆಳಗುತ್ತಿದೆ ಅಂತ ಅದನ್ನೇ ಹೇಳ್ಕೊಂಡು ಬಂದಿದ್ದಾರೆ. ಅದಕ್ಕೆ ವಿನೂತ ಯೋಗ ಅಂತನೂ ಹೇಳುತ್ತಾರೆ. ಇನ್ನ ಮೂರನೇ ನುಡಿಯೊಳಗೆ ಏನು ಹೇಳ್ತಾರು? ಪರಮಾತ್ಮವೆಂಬ ಅಮೃತ ಶರಧಿ ಸಪ್ತಾವರ್ಣದ ಇರವನು ಉಳಿದ ಅಖಿಳ ಭುವನವನು ತನ್ನವನು ಬೆರೆಸಿ ಬೇರಿಲ್ಲದೆ ಒಳಕೊಂಡು ತ್ಯಕ್ಕನೆ ತೀವಿ ಪರಿಕಲ್ಪನೆಗೆ ಬಾರದಿರಲ್ ಅಧಿಕ ಯೋಗ ಅಂತ ಹೇಳಿದ್ರು. ಅಂದ್ರೆ ಇಲ್ಲಿ ತತ್ವದ ಲಕ್ಷ್ಯಾರ್ಥವಾದ ಪರಮಾತ್ಮನ ಅವ ಅಮೃತ ಸಮುದ್ರ ಆಗಿ ಎಲ್ಲ ಕಡೆಗೂ ತುಂಬಿಕೊಂಡು ನಿಂತಾನು ಅಂತ ಚಿಂತನೆ ಮಾಡುವುದನ್ನ ಇಲ್ಲಿ ಅಧಿಕ ಯೋಗ ಅಂತ ಹೇಳವರದ. ತತ್ವದ ಲಕ್ಷ್ಯಾರ್ಥವಾದ ಸಚ್ಚಿದಾನಂದ ಪರಬ್ರಹ್ಮ ಎಂಬ ಆನಂದ ಸಮುದ್ರ ಇದು ಸಪ್ತಾವರ್ಣದ ಇರವನು ಉಳಿದು ಅಂದ್ರಲ್ಲಿ. ಸಪ್ತಾವರ್ಣದ ಇರವನು ಉಳಿದು ಅಂದ್ರ ಈ 7 ಪ್ರಕಾರದ ಆವರಣ ಏನದಾವಲ್ಲ ಇವುಗಳ ಸ್ವರೂಪವನ್ನು ಬಿಟ್ಟು ಅಂದ್ರ 7 ಪ್ರಕಾರದ ಆವರಣ ಯಾವುವು ಅಂದ್ರ ಪಂಚಭೂತಗಳು, 5 ಭೂತಗಳು, ಒಂದು ದೇಹ, ಒಂದು ಮಾಯ, ಎಷ್ಟಾದ್ರು 7. ಇವೇ ಸಪ್ತಾವರಣ. ಇವು ಉಕ್ತ ಸಮುದ್ರಕ್ಕೆ ಬೇರೆಗಳು ಅಂದ್ರೆ ಉಪಾಧಿಗಳು. ಈ ಜ್ಞಾನರೂಪ ಈ ಆತ್ಮರೂಪ ಸಮುದ್ರಕ್ಕೆ ಇವು ಉಪಾಧಿ, ಇವೆಲ್ಲ ಅಲ್ಲಿ ಒಡ್ಡು ಕಟ್ಟವು. ಈ ಆವರಣಗಳನ್ನು ಕಳೆಯುತ್ತಿರಲು ನಿರಾವರಣವಾದ ಪರಬ್ರಹ್ಮ ಇದು 14 ಲೋಕಗಳನ್ನು ಮತ್ತು ತನ್ನನ್ನಂದ್ರೆ ಪ್ರತ್ಯೇಗಾತ್ಮ ಸ್ವರೂಪವನ್ನು ಕುರಿತು ಪಸರಿಸಿ ಇರವನು ಉಳಿದ ಅಖಿಳ ಭುವನವನು ತನ್ನವನು ಬೆರಸಿ ಬೇರಿಲ್ಲದೆ ಒಳಕೊಂಡು ಚಕ್ಕನೆ ತೀವಿ ನಿಂತದತ್ತವ. ಏನ್ ಮಾಡ್ತಿ?
ಕರಿಗೊಂಡು ಪಸರಿಸಿ ಮತ್ತು ಬೇರಾಗದಂತೆ ಎಲ್ಲವನ್ನು ಪರಿಕಲ್ಪನೆಗೆ ಬಾರದಿರಲ್ಲಂದ್ರ ಈ ನಾನಾ ಕಲ್ಪನೆಗಳು ಮಾಡ್ಲಿಕ್ಕೆ ಬರ್ಲಾರ್ದಂಗಾಗೈತಿ ಅಂದ್ರೇನು ಅಂದ್ರ ಅದು ಹಂಗೈತಿ ಮತ್ತು ಹಿಂಗೈತಿ ಅಂತೇಳಿ ಹಿಂಗೇನಾರ ಹೇಳಾಕ ಬರ್ತೈತಿ ಅದನ್ನ ಹೇಳಕ್ ಬರಂಗಿಲ್ಲ ಅದು. ಯಾಕಂದ್ರ ಮಾಲಿಂಗರಂದ್ರೆ ಹೇಳ್ತಾರು, ಎಂತಿಹುದು ಪರವಸ್ತು ಎಂದು ಚಿಂತಿಸಲೇಕೆ, ಅಂತೂ ಇಂತು ಇಹುದು ಎನ್ನಬಾರದಂತಿಹುದು. ಅಂತೂ ಇಂತಿಹುದು ಎನ್ನಬಾರ, ಹಂಗೈತಿ ಹಿಂಗೈತಿ ಅಂತ ಹೇಳಾಕ ಬರ್ಲಾರ್ದಂಗೈತಿ. ಅದಕ್ಕೆ ಮುಂದೆ ಕರಿದು ಬಿಳಿದಾಗಿಲ್ಲ, ಕರಕೆ ಸಿಕ್ಕುವುದಲ್ಲ, ನಿರುತ ಭಾವಾತೀತ ಎನಿಸಿಕೊಂಬಿಹುದು ವಚನ. ಅದು ಹಂಗೈತಿ ಹಿಂಗೈತಿ ಅಂತೇಳಿ ಆಟ್ಟೈತಿ ಇಟ್ಟೈತಿ, ಕರ್ಗೈತಿ ಬೆಳಗೈತಿ, ಹಂಗ ದಪ್ಪಗೈತಿ ತೆಳ್ಳಗೈತಿ ಅಂತ ಹಿಂಗೇನು ಏನು ಹೇಳಾಕ ಬರ್ಲಾರ್ದಂಗೈತಿ. ಅದು ಭಾವಾತೀತವೆನಿಸಿಕೊಂಡಿರುವುದು. ಹಿಂಗೇನಾರ ನಾವು ಭಾವನಾ ಮಾಡಿ ಕಲ್ಪನಾ ಮಾಡಿ ತಿಳಿತೇವಂದ್ರೆ ಅದರ ಆಚೆ ಕಳಿತೆ. ನೀಟ್ ಕಲ್ಪನಾ ಮಾಡ್ತೀವಿ ಅದರ ಆಚೆ ಕೈತೆ ಅಂತ ಹೆಂಗ. ಈ ರೀತಿ ಇಂಥ ಅತ್ಯಧಿಕವಾದ ಬ್ರಹ್ಮಾನುಸಂಧಾನವನ್ನು ನಾವು ಮಾಡಬೇಕು. ಅದು ಹಿಂಗೈತಿ ಈ ರೀತಿ, ಅದು ಹಿಂಗೈತಿ ಅಲ್ಲ, ನಾನು ಹೀಗಿದ್ದೇನೆ ಅತ್ ಈ ರೀತಿ ಅನುಸಂಧಾನ ಮಾಡುವುದಕ್ಕನ ಯಾವ ಯೋಗ ತರ ಪಂಚಯೋಗ ಹೇಳಕತ್ತಾರೆ ಇಲ್ಲಿ, ಅಧಿಕ ಯೋಗ ಅನ್ನುತ್ತಾರೆ. ಮುಂದೆ ಈ ರೀತಿ ಅಲ್ಲಿ ಈಗ ಮೊನ್ನೆ ಸಲ ಮಳೆ ಭಾಳ ಐತಲ್ಲ, ಮಳೆ ಭಾಳ ಆದ ಕೂಡಲೇ ಇಲ್ಲಿ ಪೇರ್ದಾಳ್ಕೊಂದು ಕೆರೆ ಐತಿ. ಕೆರೆ ತುಂಬಿ ನಿಂತು, ತುಂಬಿ ಏನಾದ್ರು ಒಡೆದಕ್ಕೆ ಎಲ್ಲ ಊರಾಗ ಬರೋ ಕಾಣ್ಲಾಕೈತದ. ಕೆರೆ ಹೊಡೆದು ಊರಾಗ ನೀರು ಬಂದ್ರೆ ಊರಾಗ ಕುಳಿತೈತಿ. ಹಿಂಗಾಗ್ತದ ಅಂತೇಳಿ ಅವ್ರು ಮತ್ತು JCB ತಂದು ಆ ಕಡೆ ಮಗ್ಳು ಹೊಡೆದ್ರಲ್ಲಿ, ಈ ಕಡೆ ಹೊಡಿತೈತಿ ಇನ್ನು ಊರ್ ಕಡೆ ಬರ್ತೈತಿ ಅಂತೇಳಿ ಆ ಕಡೆ ಮಗ್ಳು ಹೊಡೆದ್ರೆ ಆ ಕಡೆ ತೋಟ ಪಟ್ಟಿ ಎಲ್ಲ ತೋಟದಾಗಿನ ಮಂದಿ ಎಲ್ಲ ಹಸಿರು ದೊಡ್ಡ ಕತ್ತಿ ಹಿಡಿದು ಹೋಯ್ತು. ಆಮೇಲೆ ಅವರು ಇವರು ಓಡ್ಯಾಡಿದು ಇದು ದಣಿಗೆ ಹಿಡಿದು ಬಿಡ್ತಾ ಇಲ್ಲಿ. ಹಂಗ ಇದು ಎಲ್ಲ ಕಡೆ ತುಂಬಿಕೊಂಡು ಈ ರೀತಿ ನೀರು ನಿರಂಕಾರ ಆಗಿ ಬಿಟ್ಟಾಗ ಆ ಪರತತ್ವ ಅಂತಕ್ಕಂಥ ಸಮುದ್ರದ ಸಪ್ತಾವರಣಗಳೆಂಬ ಒಡ್ಡೆಲ್ಲ ಏನಾಗಿ ಹೋದು ಈಗ ಒಡೆದು ಚಿಪ್ಪಳೆ ಹೋದು ಉಂಟು. ಆವಾಗ ಪರಬ್ರಹ್ಮ ಏನೈತಿ ಎಲ್ಲ ಕಡೆಗೆ ತುಂಬಿಕೊಂಡು ಅದಕ್ಕೆ ಅವರು ತೆಕ್ಕನೆ ತೀವಿ ಅಂತ ಹೇಳ್ಯಾರ. ಈ ರೀತಿ ಅದು ತುಂಬಿಕೊಂಡು ಇಂಥ ಅಖಂಡವಾಗಿ ಎಲ್ಲ ಕಡೆಗೂ ವ್ಯಾಪಿಸಿಕೊಂಡು ಇದ್ದಂಥ ಪರಬ್ರಹ್ಮ ಸ್ವರೂಪವೇ ನಾನಿದ್ದೇನೆ ಅಂತ ಈ ರೀತಿ ಅನುಸಂಧಾನ ಮಾಡುವುದಕ್ಕನ ಅಧಿಕ ಯೋಗ ಅಂತ ಹೇಳಿದ್ರು. ಏನ ನಾಲ್ಕನೇದ್ರೊಳಗೆ ಏನಂತಾರೋ, ಇನ್ನ 90 ಲಕ್ಷ ಪ್ರತ್ಯೇಗಾತ್ಮನಿಗೆ ಮೇರೆಗಳನ್ನು ಹೇಳ್ತಾರೆ. ಈಗ ಆ ಪಂಚಕೋಶಗಳೇನದಲ್ಲ ಅವನು ತೆಗೆದು ಆತ್ಮಬೋಧಾಂಬರಾಶಿ ಎಲ್ಲವನ್ನು ತುಂಬಿಕೊಂಡು ಸುಖವಾಗಿ ಇರ್ತದೆ. ಅದೇ ಅಮಳ ಯೋಗ ಅಂತ ಹೇಳವದಾರ. ಬಳಿಕ ಆತ್ಮಬೋಧಾಂಬುರಾಶಿ ಕೋಶದ ಮೇರೆಗಳೆದು ಪರತತ್ವವನ್ನು ಸಚರಾಚರವನ್ನು ಒಳಕೊಂಡು ವಿಪರೀತ ಭಾವನಾ ವೀಚಿಗಳನ್ನು ಉಳಿದು ಸಲೆ ಸಹಜ ಸುಖವಿಹುದು ಅಮರ ಯೋಗ ಅಂತ ಹೇಳಿದರು. ಅಂದರೆ ಬಳಿಕ ಆತ್ಮಬೋಧಾಂಬುರಾಶಿ, ಈ ಆತ್ಮಬೋಧಾಂಬುರಾಶಿ, ಬೋಧ ಅಂದ್ರೆ ಜ್ಞಾನ, ಜ್ಞಾನ ಅಂತಕ್ಕಂಥ ಆ ಸಮುದ್ರ, ಅಂಬುದಿ ಅಂದ್ರೆ ಸಮುದ್ರ, ಜ್ಞಾನ ಅಂತಕ್ಕಂಥ ಸಮುದ್ರ ಅದು ಆದ ಯಾವ
ಚಿನ್ಮಯ ಸಾಕ್ಷಿ ಪ್ರತ್ಯಗಾತ್ಮ ಅಂತಕ್ಕಂಥ ಸಮುದ್ರ ಈ ಕೋಶದ ಮೇರೆಗಳೆದು ಅಂದ್ರಲ್ಲಿ ಕೋಶದ ಮೇರೆಗಳೆದಂದ್ರೇನು? ಅನ್ನಮಯ, ಪ್ರಾಣಮಯ, ಮನೋಮಯ, ವಿಜ್ಞಾನಮಯ, ಆನಂದಮಯ ಅಂತಕ್ಕಂಥ 5 ಕೋಶಗಳೇನಿದಾವಲ್ಲ ಇಲ್ಲಿ ಈ ಮೂರು ದೇಹಗಳಲ್ಲಿ 5 ಕೋಶದಾವ. ಇವ ಮೇರೆ. ಮೇರೆ ಅಂದ್ರೆ ಅಲ್ಲೇ ಹೊಲದಾಗ ಒಡ್ಡಾಕಿರ್ತಾವ ನೋಡು, ಹಂಗವು ಸೀಮೆಗಳವು. ಈ ರೀತಿ ಯುವಕರನ್ನ ತೆಗೆದು ಬಿಡೋದು. ತೆಗೆದು ಹಾಕಿದ್ರೆ ಇವು ದೃಶ್ಯವಾಗಿ ಅರಿಸಿಕೊಳ್ಳುವುದರಿಂದ ನಾನಲ್ಲ ಅಂತ ತಿಳಿಯೋದ ಯುವಕರು ತೆಗೆದು ಹಾಕೋದು ಎಲ್ಲ ಒಡ್ಡು ಆ ಕಡೆ. ಈ ರೀತಿ ಹೀಗೆ ಮೇರೆಗಳನ್ನೆಲ್ಲ ತೆಗೆದುಗದಾಗ ಆವಾಗ ನಿಜಬೋಧ ರೂಪ ಪ್ರತ್ಯಗಾತ್ಮ ಅವ ಹೆಂಗಿರ್ತಾನು. ಮತ್ತು ನಡು ಒಡ್ಡ ಇಲ್ಲಲ್ಲ, ಒಡ್ಡ ಇಲ್ಲ ಅಂದ್ರೆ ನೀವೆಲ್ಲ ನೀರು ಸಮುದ್ರದಂತೆ ಏಕಾಕಾರವಾಗಿ ಎತ್ತಿ ಬಿಡ್ತೈತಿ. ಆ ಪ್ರತ್ಯಗಾತ್ಮ ಸಮುದ್ರ ಪರಬ್ರಹ್ಮವನ್ನು ಚರಾಚರ ಜಗತ್ತನ್ನು ಒಳಗೆ ತುಂಬಿಕೊಂಡು ಇರ್ತೈತೆ ಅಂತ. ಏನ್ ಮಾಡ್ತದ? ಆ ಪರಬ್ರಹ್ಮವನ್ನು ಯಾವ್ದಾದ ಇಲ್ಲಿ ಬರೇ ಇಲ್ಲಿದ ಅವು ಸೀಮೆ ತೆಗೆದು ಬಿಟ್ಟಿವಿ ನಾವು. ಎಲ್ಲಿ ಇಲ್ಲಿ ಒಳಗಿದ್ದದ್ದು ಇಲ್ಲಿ ಪಂಚಕೋಶ ಅಂತಕ್ಕಂಥ ಸೀಮಿ ಒಡ್ಡೆಲ್ಲ ಅಲ್ಲಿ ಹಾಕಿದ್ದು ತೆಗೆದು ಬಿಟ್ಟಿವಿ. ತೆಗೆದು ಬಿಟ್ರ ಇದು ಏನ್ ಮಾಡ್ತು ಗೊತ್ತಾ? ಇದು ಎಲ್ಲ ನೀರು ಒಟ್ಟು ಎಲ್ಲ ಕಡೆ ತುಂಬ್ಕೋತ ಏನು ಹೋಯ್ತಲ್ಲ, ಈ ಜಗತ್ತನ್ನೆಲ್ಲ ಒಳ್ಕೊಂಡು ತಗೊಂಡ ಬಿಡ್ತದೆ. ಆ ಪರಬ್ರಹ್ಮ ಪರಮಾತ್ಮದಲ್ಲ, ಅವನು ಒಳಗೆ ತಗೊಂಡ ಬಿಡ್ತಿದೆ. ಬಸವಣ್ಣವ್ರು ಹಂಗೆ ಹೇಳ್ಯಾರ. ಏನ್ ಹೇಳ್ಯಾರಂದ್ರೆ ಜಗವ ಸುತ್ತಿಪ್ಪುದು ನಿನ್ನಯ ಮಾಯೆಯ, ನಿನ್ನ ಸುತ್ತಿಪ್ಪುದು ಎನ್ನ ಮನ ನೋಡಯ್ಯ. ಹೇ ಪರಮಾತ್ಮ, ನಿನ್ನ ಮಾಯ ಏನ್ ಮಾಡೈತಿ? ಜಗತ್ತನ್ನು ಸುತ್ತಕೊಂಡೈತಿ. ಈ ಜಗತ್ತಂತೂ ದೊಡ್ಡದೈತೆ, ಇದನ್ನು ಸುತ್ತಕೊಂಡೈತಿ. ಇದನ್ನು ಸುತ್ತಕೊಂಡೈತಿ ಅಂದ್ರೆ ಮತ್ತೆ ಅದೇ ಅಂತ ದೊಡ್ಡದೈತಿ. ಆ ಮಾಯೆ ನಿನ್ನ ಜಗತ್ತನ್ನು ಸುತ್ತಕೊಂಡ್ರ ನನ್ನ ಮನಸ್ಸು ಅನ್ನೋದು ಹಿಂಗೈತಿ. ನೀ ಜಗವ ಸುತ್ತಿಪ್ಪುದು ನಿನ್ನಯ ಮಾಯೆಯ, ನಿನ್ನ ಸುತ್ತಿಪ್ಪುದು ಎನ್ನ ಮನ ನೋಡಯ್ಯ. ನೀನು ಜಗಕ್ಕೆ ಬಲ್ಲಿದನು, ನೀನು ಜಗತ್ತಿನ ಆಗೋಗೆಲ್ಲ ಬಲ್ಲವದಿಲ್ಲ. ಇದನ್ನೆಲ್ಲ ತಿಳಿಯವ ನೀ ಅದಿ. ಜಗತ್ತಿಗೆ ನೀನು ಬಲ್ಲಿದನು, ನಿನಗೆ ನಾನು ಬಲ್ಲಿದನು ಕಂಡಯ್ಯ. ಇಟ್ಟ ಅಲ್ಲ, ಅಟ್ಟಗ ಬಿಡ್ಲಿ ನಾವು ಬರೀ ಜಗತ್ತಿನ ಪೂರ್ತಿನ ಹೇಳಿ. ನೀನು ಎನ್ನೊಳಗೆ ಅಡಗಿದೆ ಕೂಡಲ ಸಂಗಮ ದೇವ. ಏ ಕೂಡಲ ಸಂಗಮ ದೇವ, ನೀ ಏನದಿಯಲ್ಲ ಇಟ್ಟೆಲ್ಲ ಈ ಜಗತ್ತನ್ನು ಇದು ಮಾಡಿ ಹಳದು ಇದನ್ನೆಲ್ಲ ಮಾಡವದಿ ನೋಡ. ನೀನು ಜಗತ್ತ ನೀನು ಇಬ್ಬರು ಕೂಡಿ ನನ್ನ ಒಳಗೆ ಅಡಗಿದ್ರೆ ಹೋಗಂದ. ತಿಳಿತಾ? ಅದಂಗೆ ಅಡಗ್ತೈತೆ ಅದು ಅಂದ್ರೆ ಹಿಂಗಂದ್ರೆ ಏನು? ಹಿಂಗಂದ್ರ ಕ್ಯಾಮ್ರಾದ ಬಾಯಿ ಎಷ್ಟಿರ್ತೈತಿ? ₹1 ಇರ್ತೈತಿ. ಸಾಣದಿದ್ರೆ ಅದಕ್ಕಿಂತ ಸಾಣದು ಇರ್ತೈತಿ. ಹೌದಲ್ಲ? 8ನೇ ಇರ್ತೈತಿ. ಬೇಡ, ₹1 ಆಗಲೈತೇಳಿ ಆ ಕ್ಯಾಮ್ರಾದ ಗ್ಲಾಸ್. ಅದು ಅಷ್ಟ ಸಣ್ಣ ಗ್ಲಾಸಿನ್ಯಾಗ ಈ ಮುಂದೆ ಎಷ್ಟು ಜನ ಜಾತ್ರೆ ಇರ್ತೈತಲ್ಲ ಒಟ್ಟು ಒಳಗೆ ತೊಗೊಂಡ್ಬಿಡ್ತೈತಿ ನೋಡೋದು. ಹಂಗ ನನ್ನ ಮನಸ್ಸು ಅನ್ನೋದು, ಏ ಕೂಡಲ ಸಂಗಮ ದೇವ, ನಿನ್ನ ಜಗತ್ತನ್ನ ಎಲ್ಲ ಒಳಗ ನನ್ನೊಳಗೆ ಅಡಿಗೆ ಬಿಟ್ಟು ಹೋಗ್ ಅಂದ್ಬಿಟ್ಟು. ಹಾಗೆ ಇಲ್ಲಿ ನಿಜಬೋಧ ಪ್ರತ್ಯಗಾತ್ಮ ಅಂತಕ್ಕಂಥ ಈ ಸಮುದ್ರದಲ್ಲಿ ಆ ಪರಬ್ರಹ್ಮವನ್ನು ಚರಾಚರ ಜಗತ್ತನ್ನು
ತುಂಬಿಕೊಂಡು ಎಲ್ಲ ನಾನು ಒಳಗೆ ಇಟ್ಕೊಂಡು ಸುಮ್ಮ ಕುಂತೀನಿ ಹಿಂಗನಾದೇನಿ ಅಂತ ಚಿಂತನೆ ಮಾಡ್ಬೇಕಂತ ಹೇಳ್ಯಾರ. ಹೇಳ್ತಾನೆ ಹೇಳ್ತಾನ ಇಟ್ಟ 3.5 ಮೊಳ ಅದೇನಿ ಅಂತೇಳಿ ಇಟ್ಟ ಚಿಂತನೆ ಮಾಡಿದ್ರೆ ಅದು ಪರಿಚಯ ಆಕೈತಿ. ಅದಕ್ಕೆ ಈ ರೀತಿ ಈಟ ತಿಳ್ಕೊಂಡ ಮೇಲೆ ನಾನು ಬ್ರಹ್ಮ ಅಲ್ಲ ಜೀವದೇನಿ ಜಗತ್ ಸತ್ಯ ಐತಿ ಅಂಥೇಳಿ ಇಲ್ಲೊಂದು ಅದು ವಿಪರೀತ ಭಾವನೆ ಐತಲ್ಲ, ಅದಕ್ಕೆ ಅವನು ಒಂದು ಹೇಳ್ಯಾರ, ಈ ರೀತಿ ನಾನು ಪರಿಪೂರ್ಣ ಪರಬ್ರಹ್ಮ ಸ್ವರೂಪನಾಗಿ ನಿಂತಾಗ ವಿಪರೀತ ಭಾವನಾ ವೀಚಿಗಳನ್ನು ಉಳಿದು ಅಂತ ಹೇಳ್ಯಾರ. ಅಲ್ಲಿ ಏನಂದರು? ವಿಪರೀತ ಭಾವನಾ ವೀಚಿಗಳನ್ನು ಉಳಿದು. ವಿಪರೀತ ಭಾವನಾ ಅನ್ನೋ ವೀಚಿ ಅಂದ್ರೆ ತೆರೆಗಳು. ವೀಚಿ ತರಂಗ ಕಿ ನ್ಯಾಯ ಕಾದಂಬ ಗೋಲ್ ಕಿ ನ್ಯಾಯ ಅಂತ. ವೀಚಿ ಅಂದ್ರೆ ತೆರೆ ಅಂದ್ರ ಇದು ಜ್ಞಾನ ಸಮುದ್ರ ಪ್ರಶಾಂತ ಗಹನವು ಗಂಭೀರವಾಗಿ ನಿಂತೈತಿ. ಅದ್ರಾಗ ಈ ತೆರೆಗಳು ಎದ್ದು ಜರ ದಡಕೆ ಹೊಡಿಲಕತ್ತಾವ, ನೀರನ್ನೆಲ್ಲ ಹಿಂಗೆ ಅಳಿಗಾಡ್ಸ್ಲಕತ್ತಾವ. ತೆರಿ ಬಂದು ಅಂದ್ರೆ ಅವು ಯಾವ ತೆರಿ? ವಿಪರೀತ ಭಾವನಾ ಅನ್ನುವ ತೆರೆ. ವಿಪರೀತ ಭಾವನಾ ಅನ್ನೋದು ಅಂದ್ರೆ ದೇಹವೇ ಆತ್ಮ, ಜಗತ್ತು ಸತ್ತು, ಜಗತ್ತೇ ಸತ್ಯ ಅನ್ನೋದು. ಈ ನಡು ಒಂಜರ ಇದು ಡೋಲಾಡ್ತೈತಿ, ದಡ್ಕಿ ಹೊಡಿತೈತಿ. ಈ ರೀತಿ ನಾನು ಇಂಥ ಎಲ್ಲವನ್ನು ಪರಮಾತ್ಮನನ್ನು ಜಗತ್ತನ್ನೆಲ್ಲ ಒಳಕೊಂಡು ಗಂಭೀರವಾಗಿ ತುಂಬಿಕೊಂಡು ನಾನಿದ್ದೇನೆ ಅಂತ ಈ ರೀತಿ ಅನುಸಂಧಾನ ಮಾಡ್ಲಾಕ ಹತ್ತಿದಾಗ ಆ ವಿಪರೀತ ಭಾವನಾ ಅಂತಕ್ಕಂಥ ತೆರೆಗಳು ಇರ್ತಾವ, ಅಡಿಗೆ ಹೋಗ್ಬಿಡ್ತಾವ. ಹೋಗಿ ಆವಾಗ ಏನಾಗ್ತೈತೆ ಅಂದ್ರೆ ಸಹಜಾನಂದ ನಾಲ್ಮತ ಅದು ಹೆಸರಿಟ್ಟಾರ ಬಿಡ, ಅದನ್ನೇನ ಅಂತೂ ಸಹಜವಾದ ಆನಂದ ಅಂತ ಏನು ಪ್ರಯತ್ನ ಇಲ್ಲದೆ ಆಗೋದು. ಇಂಥ ಆನಂದದಲ್ಲಿ ಇರುವುದಕ್ಕನ ಏನ್ ಮಂಟಾರು? ಅಮಳ ಯೋಗ ಮಂಟಾರು. ಅಮಳ ಯೋಗ ಅಂತಾರೆ. ಇನ್ನ ಕಡೆಗೆ ತತ್ಪದಾರ್ಥ ಶಿವನಲ್ಲಿ ಪರೋಕ್ಷತ್ವ, ಪದಾರ್ಥದ ಆತ್ಮನಲ್ಲಿ ಅಪರೋಕ್ಷತ್ವ, ಈ ಉಪಾಧಿಗಳ ಮೂಲಕವಾಗಿ ತೋರ್ತಾವು. ಉಪಾಧಿ ಅವುಗಳ ಧರ್ಮಗಳನ್ನು ಭೇದಾಪರೋಕ್ಷ ತೆಗೆದು ಹಾಕಿದಾಗ ಸಚ್ಚಿದಾನಂದ ಶಂಭುಲಿಂಗನೇ ತಾನು ಅಂತ ಚಿಂತನೆ ಮಾಡಿದರೆ ಅದಕ್ಕೆ ನಿಜಯೋಗ ಅನ್ನುತ್ತಾರೆ. ಅದನ್ನು ಶಿವಜೀವರ ಒಡನೆ ಇರ್ದ ಭೇದಾಪರೋಕ್ಷಮೆನಿಸುವ ಜಾಡ್ಯ ಧರ್ಮಗಳ ನೇತಿಗಳೆದು ಉಳಿದ ಅವಿರಳ ಚಿದಾನಂದಮಯನಾದ ಶಂಭುಲಿಂಗವೇ ತಾನೆನಿಸಿ ತೋರುತ್ತಿಹುದೇ ನಿಜಯೋಗ. ಅಂದ್ರ ತತ್ಪದಾರ್ಥ ಪರಮಾತ್ಮನ ಹೇಗದನ ಮಾಯೋಪಾದಿಯಿಂದ ಅವ ಪರೋಕ್ಷವಾಗಿ ಅದಾನ. ಹೌದು, ಪರೋಕ್ಷ ಅಂದ್ರೆ ಮತ್ತೇನ? ಅಕ್ಷಣಂ ಪರಂ ಪರೋಕ್ಷ, ಪ್ರತ್ಯಕ್ಷ ಭಿನ್ನ ಜ್ಞಾನಂ ಪರೋಕ್ಷ. ಹಿಂಗ ಲಕ್ಷಣ ಅದಾವ. ಪರೋಕ್ಷತೆ ಅದಕ್ಕೆ ಅನ್ಬೇಕಂದ್ರೆ ಅಕ್ಷಣಂ ಪರಂ ಪರೋಕ್ಷ. ಅಕ್ಷ ಅಂದ್ರೆ ಕಣ್ಣಿನ ಮುಂದ ಕಣ್ಣಿಗೆ ಕಾಣಿಸೋದು. ಆ ಪರಮಾತ್ಮ ಎಂದ್ರೆ ಕಂಡಾನೆ ನಿನಗೆ. ಹೆಂಗ ಅಕ್ಷಣಂ ಪರಂ ಪರೋಕ್ಷ. ಈ ನೇತ್ರಕ್ಕೆ ಪ್ರತ್ಯಕ್ಷ ಇಲ್ಲಿ ನಾವು ಪರ ಅದಾನ ಅಂದ್ರೆ ಅದರ ಆ ಕಡೆ ಅದಾನ, ಅಚ್ಚಿ ಕಡೆ ಅದಾನ, ಆದ್ರಿಂದ ಪರೋಕ್ಷ ಬೇಡ. ಪ್ರತ್ಯಕ್ಷ ಭಿನ್ನ ಜ್ಞಾನಂ ಪರೋಕ್ಷ. ಪರೋಕ್ಷ ಅನ್ನೋದು ಜ್ಞಾನ ಐತೆ, ಅದು ಪರೋಕ್ಷ ಜ್ಞಾನ.
ಪ್ರತ್ಯಕ್ಷ ಜ್ಞಾನಕ್ಕಿಂತ ಭಿನ್ನವಾದ ಜ್ಞಾನ ಯಾವುದೈತಿ ಅದಕ್ಕೆ ಪರೋಕ್ಷ ಜ್ಞಾನ ಅನ್ನುತ್ತಾರೆ. ಹೇಗೆ ಈ ರೀತಿ ಆ ಪರಮಾತ್ಮ ಮಾಯೋಪಾದಿಯಿಂದ ಪರೋಕ್ಷ ಆಗಿ ತೋರ್ತಾನವ. ಅವ ಮಾಯಾ ಉಪಾಧಿ ಇದ್ದದ್ರಿಂದ ಪರೋಕ್ಷ ಆಗಿ ತೋರ್ಲಕತ್ತೇನೆ. ಅವಿದ್ಯೆಯ ಉಪಾಧಿ ಮೂಲಕವಾಗಿ ಈ ಪದಾರ್ಥನಾದ ಜೀವ ನೀವು ಅಪರೋಕ್ಷ ಆಗಿ ತೋರ್ಲಕತ್ತೇನೆ ಇಲ್ಲೇ ಅಂತೇಳಿ. ಈ ಅಪರೋಕ್ಷ ಪರೋಕ್ಷಗಳು ಉಪಾಧಿಯ ಧರ್ಮಗಳದಾವು. ಇವು ಪರೋಕ್ಷ, ಪರಮಾತ್ಮ ಪರೋಕ್ಷದಾನು, ಈ ಜೀವಾತ್ಮ ಅಪರೋಕ್ಷದಾನು ಅಂತ ಹೀಗೆ ಆಗಲಿಕ್ಕೆ ಇವು ಎರಡು ಒಡ್ಡನ ಕಾರಣ. ಇವು ಅವು ಎರಡು ಉಪಾಧಿಗಳೇ ಕಾರಣ ಆಗಿ ನಿಂತಾವ. ಇವು ವಾಸ್ತವಿಕ ಈ ಧರ್ಮ ಅಖಂಡ ಚೈತನ್ಯದಲ್ಲಿ ಅದಾವೇನಿವು ಇಲ್ಲ. ಅದಕ್ಕೆ ಅಸಿಪದದ ವಾಕ್ಯಗಳಾದ ಪರೋಕ್ಷ ಅಪರೋಕ್ಷ ಇವೆರಡೂ ತೆಗೆದುಗದ ವಾಚ್ಯಾರ್ಥ ಭಾಗದಾವ ಅಂತೇಳಿ ತೆಗೆದುಗದು ಬಿಟ್ರೆ ಉಳಿದ ಯಾವ ದೇಶ ಕಾಲ ವಸ್ತು ಪರಿಚ್ಛೇದರಹಿತವಾದ ಚಿದಾನಂದಮಯ ಗುರುಶಂಭುಲಿಂಗವೇ ಚಿದಾನಂದಮಯನಾದ ಶಂಭುಲಿಂಗವೇ ತಾನೆನಿಸಿ ತೋರುತ್ತಿಹುದೇ ಅಂದಾರಲ್ಲಿ. ಈ ರೀತಿ ಗುರುಶಂಭುಲಿಂಗವೇ ಅಂದರೆ ಅಖಂಡ ಪರಬ್ರಹ್ಮವೇ ತಾನೆನಿಸಿ ಅಂದರೆ ತಾನಾಗಿರುವನು. ಹೀಗೆ ಏಕಮೇವಾದ್ವಿತೀಯ ರೂಪನೆಂದು ಸ್ವಸ್ವರೂಪಾಕಾರ ವೃತ್ತಿ ಪ್ರವಾಹ ರೂಪದಿಂದ ನಡೆಸುವ ಏನೈತಲ್ಲ ಆ ವೃತ್ತಿಯ ಸ್ಥಿತಿಯಿಂದ ಇರುವುದೇ ಇಲ್ಲಿ ನಿಜಯೋಗ ಅಂತ ಹೇಳ್ಯಾರ. ಅಂದರೆ ಇಲ್ಲಿ ಏನು ಮಾಡಬೇಕು ಅಂದ್ರೆ ಈ ರೀತಿ ಆ ಪರೋಕ್ಷ ಭ್ರಾಂತಿ ಪರಿಚ್ಛಿನ್ನ ಭ್ರಾಂತಿಗಳು ಕೂಡ ಹೋಗು ಸಲುವಾಗಿ ಅಲ್ಲಿ ತತ್ವಂ ಅಸಿ ತ್ವಂ ತದಸಿ ಹಿಂಗೆ ಉಪರಾಟಿಯನ್ನು ಬರ್ಬೇಕಲ್ಲ, ಮೊದಲೇ ಹೇಳ್ತಿಲ್ಲ. ಹಿಂಗೆ ಹೋಗೋದು ಮತ್ತೆ ಆ ಕಡೆ ಬರೋದು, ನಿಚ್ಚಿಣಿಕೆ ಏರೋದು ಮತ್ತೆ ಇಳಿಯೋದಕ್ಕೆ ಮೊದಲೇ ಹೇಳ್ಕೊಂಬಂದಿವ್ರು ಒಂದೇ ನೋಡಿ. ಆ ರೀತಿ ತತ್ವಮಸಿ ತತ್ ಅಲ್ಲಿ ಮ್ಯಾಲಿಂದ ತಗೊಂಡ್ಬರ್ಬೇಕು ಮೊದಲು. ತತ್ ಅಂದ್ರೆ ಆ ಪರಮಾತ್ಮ, ತ್ವಂ ಅಂದ್ರೆ ನೀನು, ಹಸಿ ಅಂದ್ರೆ ಇದ್ದಿ. ಈಗೇನು ಮಾಡ್ತು? ಹೆಂಗೋಯ್ತು ಪರೋಕ್ಷ ಭ್ರಾಂತಿ ಅಂದ್ರೆ ಆ ಪರಮಾತ್ಮನನ್ನು ತಗೊಂಡು ಬಂದು ನಿನ್ನೊಳಗೆ ಅಭೇದ ಮಾಡಿಬಿಟ್ಟಿವಿ. ಈಗ ಆ ಹೆಣ್ಮಗಳಿಗೆ ಒಂದು ವರ ನೋಡಿದ್ದೀವಿ, ವರ ನೋಡಿ ನಿನ್ನ ಲಗ್ನ ಮಾಡ್ತೀವ. ಆ ಊರಾಗ ಒಬ್ಬ ಹುಡುಗದ ನಾನು ಏ ದೇವ್ರ ಹೆಂಗದಾನೇನೋ ಅವ ದಾರು ಕುಡ್ದು ನಾನು ಬಡಿತಾನೆ ಏನು ಮಾಡ್ತೀನಿ ಹೆಂಗೆ ಮಾಡ್ತಾನೋ ಏನು ಸುದ್ದು ಯಾರಿಗೂ ಗೊತ್ತಾ? ಹಿಂಗೆ ಅವನ ಬಗ್ಗೆ ಆಕೆಗೆ ಪರೋಕ್ಷ ಇರ್ತೈತಿ, ಪ್ರತ್ಯಕ್ಷ ಅವನ ಬಗ್ಗೆ ಗೊತ್ತಿಲ್ಲ. ಹಿಂಗಿರ್ತಾವ, ಹೌದಿಲ್ಲ? ಏ ತಂಗಿ ನೀ ಏನು ಚಿಂತೆ ಮಾಡಬೇಡ, ನಿನ್ನ ಆ ಕಡೆ ಗಂಡ್ರ ಮನೆಗೆ ಕಳ್ಸೋದೇ ಇಲ್ಲ ನಾವು. ಮತ್ತೇನು ಮಾಡ್ತೀವಿ? ಅವನೇ ಈ ಕಡೆ ತೊಗೊಂಡ್ಬಿಡ್ತೇವ, ಅದೇ ತನಕ ತಂದು ಇಟ್ಕೊಂಡ್ಬಿಡ್ತೀವಿ. ಮತ್ತೇನೈತಿ? ಆಯ್ತಾಯ್ತು ಆಯ್ತಾಯ್ತು ಅಂದ ಹಿಂದಿಗಡೆ ಅವನು ತೊಗೊಂಡು ಲಗ್ನ ಮಾಡ್ತಂದ್ರೆ ಅವನು ಇಲ್ಲೇ ಇದ್ದ ಮೇಲೆ ಅಲ್ಲಿಂದ ಏನು ಮತ್ತೇನು ಕೈಗತಿ ಮಾಡ್ಲಕ್ಕೆ ಶುರು ಮಾಡ್ತಾಳೆ ಮತ್ತೆ. ದಶರಥ ರಾಜನ ಹೆಂಗೆ ಕುಣಿಸ್ಯಾಡ್ದಳಕ್ಕೆ ಆ ರೀತಿ. ಅದಕ್ಕಾಗಿ ಅಲ್ಲಿಂದ ಅವನ ಬಗ್ಗೆ ಏನಾರು ಪರೋಕ್ಷ ಇರ್ತೈತೇನು, ಹೆಂಗೆ ಅದಾನೋ ಏನೋ ಅಂತೇಳಿ ನೀ ಎಷ್ಟದೇನೋ ನನಗೆ ಗೊತ್ತಾಗೈತೆ ಬೇಡ, ಹೌದಿಲ್ಲ?
ಹಿಂಗ ಪರಮಾತ್ಮ ಮೊದಲು ಹೆಂಗದನು ಏನು ಸುದ್ದಿಯೋ ಹಿಂಗಿತ್ತು. ಯಾವಾಗ ನನಗೆ ಅಪರೋಕ್ಷ ಸಾಕ್ಷಾತ್ಕಾರ ಆಯ್ತಂದ್ರೆ ನೀ ಎಷ್ಟದಿ ಅನ್ನೋದು ನನಗೆ ಗೊತ್ತಾಗೈತೆ. ಅದಕ್ಕೆ ನೀನು ಎನ್ನೊಳಗೆ ಅಡಗಿದೆ ಕೂಡಲು ಸಂಗಮದೇವ. ಹೌದಿಲ್ಲ? ಪರೋಕ್ಷ ಭ್ರಾಂತಿ ಹೋಗೇ ಬಿಡ್ತು. ಆ ಪರಮಾತ್ಮ ಹೆಂಗದಾನು, ಎಲ್ಲಿದಾನು, ಏನು ಸುದ್ದಿ ಹೋತ್, ಹಿಂಗೇನು ಐತೇನ ಈಗ? ಇಲ್ಲ ಅವನು ಒಟ್ಟು ತಿಳಿದ ಹೋಗೈತಿ. ಹೆಂಗಾಗೈತಿ? ಏನು ಮ್ಯಾಲೆ ಯಾವಾಗ ಆಗೈತಿ ಇದು? ಸತ್ ತ್ವಂ ಅಸಿ ಅಂದಾಗ ಆ ಪರಮಾತ್ಮನೇ ನೀನಿದ್ದೆ ಅಂತೇಳಿ ಪರಮಾತ್ಮನ ತಗೊಂಬಂದು ನಿನ್ನೆ ಲಭ್ಯದ ಮಾಡಿದೇವೆ. ಆವಾಗ ಅದು ಅವನದೇನು ಐತಿ, ಏನು ಸುದ್ದಿ, ಅವನ ಗುಣ, ಅವನು ಎಲ್ಲ ಎ ಟು ಜೆಡ್ ನನಗೆ ಗೊತ್ತೈತಿ. ಎಷ್ಟು ನೀರಾಗದಾನ ಅನ್ನೋದು ನನಗೆ ಗೊತ್ತಾಗೈತಿ ಅಂತೇಳಿ ಗೊತ್ತಾಗ್ಬಿಡ್ತಾ. ಆಯ್ತು, ಈಗೇನು ಪರೋಕ್ಷ ಐತೇನ ಈಗ? ಇಲ್ಲ. ಆಮೇಲೆ ಇನ್ನೇನು ಮಾಡೋದು? ಇನ್ನೂ ಪರಿಚಿನ ಭ್ರಾಂತಿ ಉಳ್ಕೊಂಡೈತಿ. ಏನು ಉಳ್ದೈತಿ? ನಾನು ಇಟ್ಟ ಅದೇನೇ ಅಂತ ಐತಿಲ್ಲ, ಹೌದಿಲ್ಲ? ನಾನು ದೇಶಕಾಲ ವಸ್ತು ಪರಿಚ್ಛೇದ ರೈತನಾಗಿ ಪರಿಪೂರ್ಣನಾದೇನು ಅನ್ನೋ ಜ್ಞಾನ ಇಲ್ಲಿನ್ನ ಇಲ್ಲ. ಯಾಕಂದ್ರೆ ಇದು ಬಾವ್ಯಾಗಿನ ಕಪ್ಪಿನ ಬಾವ್ಯಾಗ ಐತಿ, ಸಮುದ್ರ ಗೊತ್ತಿಲ್ಲ ಅದಕ್ಕೆ, ಹೌದು? ಅದಕ್ಕಾಗಿ ಈಗ ಮತ್ತೇನು ಮಾಡ್ತೀವಿ ಅಂದ್ರೆ ಆಗಲೇ ತತ್ ತ್ವಂ ಹಸಿ ಮಾಡಿದ್ವಿ, ಈಗ ತ್ವಂ ತತ್ ಹಸಿ ತ್ವಂ ತದಸಿ ಹಿಂಗೆ ಮಾಡಿಬಿಟ್ವಿ. ಈಗ ಏನು ಮಾಡ್ತೀವಿ? ಈ ಕಡೆ ಈಕಿನ್ನ ಓದು ಗಂಡನ ಮನೆಗೆ ಕಳಿಸ್ಬಿಡ್ತೀವಿ. ಮತ್ತೇನು? ಆವಾಗ ಮತ್ತ ಪರೋಕ್ಷ ಇತ್ತಲ್ಲ, ಅದು ಇದು ಬೆಳ ಪರಿಚಿನ್ನ ಇತ್ತು. ಪರಿಚಿನ್ನ ಭ್ರಾಂತಿ. ನಾ ಈಕಿ ತಟ್ಟ್ಯಾಗಿದ್ದಳು. ಈಕಿ ಎಲ್ಲಿದ್ದಳು? ತಟ್ಟ್ಯಾಗ ಅಂದ್ರೆ ಗೊತ್ತೈತನ? ಈ ಗುಲ್ಬರ್ಗ ಭಾಷಾ ಅಲ್ಲ ಇದು. ಮತ್ತೆ ಇದು ಗುಲ್ಬರ್ಗ ಕಡೆ ಇದೈತಲ್ಲ, ಇದು ಈ ಭವನದ ಬಾಗಲಕ್ಕೆ ತಟ್ಟೆತಾರ ಅವರು. ಇಂಥ ಭವನದ ಬಾಗಲಲ್ಲ ಇದು. ಇದಕ್ಕ ಇಂಥ ಮೇನ್ ಗೇಟಿಗೆ ತಟ್ಟೆತಾರ ಅವರು. ತಟ್ಟಿ ಮುಚ್ಚಾರೆ. ಅದಕ್ಕೆ ಈ ರೀತಿ ಆಕೆ ಗುಡಿಸಲ್ದಾಗಿದ್ದ ಹೆಣ್ಮಗಳು ದೊಡ್ಡ ಕೋಟ್ಯಾಧೀಶಗೆ ಲಗ್ನ ಮಾಡಿಬಿಡ್ತು. ಏನು ಅವನ ಬಂಗ್ಲಾ, ಏನು ಅವನ ಅರಮನೆ, ಏನು ಆವಾಗ ನಾ ಇಟ್ಟ ಗುಡಿಸಲ್ದಾಗಿದ್ನಿ ಅಂತ ಇತ್ತಲ್ಲ ಮೊದಲ. ಈಗ ಆಕೆ ಹೆಸರೇನು? ಪ್ರತಿಭಾ ಪಾಟೀಲ್ ಆಗಿಬಿಟ್ಟಲ್ಲ. ಮತ್ತೆ ಪ್ರತಿಭಾ ಪಾಟೀಲ್ ಇಡೀ ನಮ್ಮ ದೇಶಕ್ಕ ರಾಷ್ಟ್ರಪತಿ. ಮತ್ತೇನ್ ಮಾಡ್ತಿ? ಹಿಂಗ ಜೀವ ಹೋಗಿ ಪರಿಪೂರ್ಣ ಪರಬ್ರಹ್ಮ ಸ್ವರೂಪ ಆಗಿ ನಿಂತ್ಬಿಟ್ಟ. ದುಷ್ಟಂತ ಬರಬರಿದಾವಿಲ್ಲ. ಈ ರೀತಿ ಆದಾಗ ಪರಿಚಿನ ಭ್ರಾಂತಿ ಇರ್ತೈತೆ? ಪರಿಚಿನ ಭ್ರಾಂತಿ ಇರಂಗಿಲ್ಲ. ಈ ರೀತಿಯಾಗಿ ಪರೋಕ್ಷ ಭ್ರಾಂತಿ, ಪರಿಚಿನ್ನ ಭ್ರಾಂತಿಗಳು ಕೂಡ ಹೋಗಿಬಿಟ್ಟು ಅಂತೇಳಿ ಇಲ್ಲಿ ವಿಷಯ ಸಮಾಪ್ತಿ ಆಗಲಿ.